PUC ಪ್ರಥಮ ವರ್ಷದ ವಿದ್ಯಾರ್ಥಿಗಳೇ, ಇವತ್ತಿನ ದಿವಸ ನಾನು ನಿಮ್ಮ ಅರ್ಥಶಾಸ್ತ್ರದ B ವಿಭಾಗದಲ್ಲಿ ಬರುವಂಥ 8ನೆಯ ಅಧ್ಯಾಯವನ್ನು ಇಂದು ಆರಂಭಿಸೋಣ. 8ನೆಯ ಅಧ್ಯಾಯದಲ್ಲಿ ಬರುವಂಥ ಹಲವಾರು ವಸ್ತುಗಳನ್ನು ನಾವಿಂದು ಅಧ್ಯಯನ ಮಾಡೋಣ. ಅಧ್ಯಾಯ 8 ಇದು ಮೂಲಸೌಕರ್ಯ ಅಂತ, ಇನ್ಫ್ರಾಸ್ಟ್ರಕ್ಚರ್ ಅಂತ ನಾವು ಇದನ್ನು ಹೇಳ್ಬೋದು. 8ನೇ ಅಧ್ಯಾಯದಲ್ಲಿ ನಾವು ಏನನ್ನು ಅಧ್ಯಯನ ಮಾಡುತ್ತೇವೆ ಅಂತಂದರೆ ಮೂಲಸೌಕರ್ಯಗಳನ್ನು ಕುರಿತು ಅಧ್ಯಯನವನ್ನು ಮಾಡುತ್ತೇವೆ. ಇಲ್ಲಿ ಮೂಲಸೌಕರ್ಯಗಳು ಅಂತಂದರೆ ಸಾಮಾನ್ಯವಾಗಿ ಒಂದು ದೇಶದ ಅಭಿವೃದ್ಧಿಗೆ ಸಹಾಯಕವಾಗುವಂಥ ಅಂಶಗಳು, ದೇಶದ ಅಭಿವೃದ್ಧಿಗೆ ಸಹಾಯಕವಾಗ್ತಕ್ಕಂಥ ಶಕ್ತಿಗಳು, ದೇಶದ ಅಭಿವೃದ್ಧಿಗೆ ಸಹಾಯಕವಾಗ್ತಕ್ಕಂಥ ಅಂಗಗಳು ಅಂತ ಸಾಮಾನ್ಯವಾಗಿ ನಾವು ಅವುಗಳನ್ನು ಹೇಳ್ಬೋದು. ಏಕೆಂದರೆ ಒಂದು ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಮೂಲಸೌಕರ್ಯಗಳ ಪಾತ್ರ ಅತ್ಯಂತ ಹೆಚ್ಚಾಗಿರುತ್ತದೆ. ಒಂದು ದೇಶ ಆರ್ಥಿಕವಾಗಿ ಅಭಿವೃದ್ಧಿಯನ್ನು ಸಾಧಿಸಿದೆ, ಇನ್ನೊಂದು ದೇಶ ಆರ್ಥಿಕವಾಗಿ ಅಭಿವೃದ್ಧಿಯನ್ನು ಸಾಧಿಸ್ತಾ ಇದೆ. ಒಂದು ದೇಶ ಈಗಾಗಲೇ ಅಭಿವೃದ್ಧಿಯನ್ನು ಸಾಧಿಸಿದೆ, ಒಂದು ದೇಶ ಅಪಾರವಾದ ಸಾಧನೆಯನ್ನು ಮಾಡಿದೆ, ಅದ್ಭುತವಾದಂಥ ಪ್ರಗತಿಯನ್ನು ಹೊಂದಿದೆ ಅನ್ನೋದನ್ನು ನಾವು ಕೇಳ್ತಾ ಇರ್ತೀವಿ. ಯಾವುದೇ ಒಂದು ದೇಶ ಆರ್ಥಿಕ ಅಭಿವೃದ್ಧಿಯನ್ನು ಹೊಂದಬೇಕಾದ್ರೆ, ಒಳ್ಳೆಯ ಅಭಿವೃದ್ಧಿಯನ್ನು ಸಾಧಿಸಬೇಕಾದ್ರೆ, ಆ ದೇಶ ಜನರಿಗೆ ಉದ್ಯೋಗ, ಜೀವನ ಮಟ್ಟ, ಒಳ್ಳೆಯ ಆದಾಯ ಇವೆಲ್ಲವೂ ಕೂಡ ಹೆಚ್ಚಾಗಬೇಕಾದ್ರೆ ಆ ದೇಶದಲ್ಲಿ ಮೂಲಸೌಕರ್ಯಗಳ ಪ್ರಮಾಣ ಹೆಚ್ಚಾಗಿರಬೇಕು ಅಂತ ಅರ್ಥ. ಅಂದರೆ ಯಾವ ದೇಶದಲ್ಲಿ ಮೂಲಸೌಕರ್ಯಗಳು ಅಪಾರ ಪ್ರಮಾಣದಲ್ಲಿ ಇರ್ತವೆಯೋ, ಎಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಮೂಲಸೌಕರ್ಯಗಳು ಇರ್ತವೆಯೋ ಅಂಥ ದೇಶದಲ್ಲಿ ಅಭಿವೃದ್ಧಿಯ ವೇಗ ಹೆಚ್ಚಾಗಿರ್ತದೆ. ಉದ್ಯೋಗ, ಕೃಷಿ ಬೆಳವಣಿಗೆ, ಕೈಗಾರಿಕಾ ಬೆಳವಣಿಗೆ, ವ್ಯಾಪಾರ ವ್ಯವಹಾರಗಳ ಬೆಳವಣಿಗೆ ವೇಗವಾಗಿ ನಡೀತಾ ಇರ್ತದೆ. ಅದಕ್ಕಾಗಿ ಒಂದು ದೇಶದ ಅಭಿವೃದ್ಧಿಯಲ್ಲಿ ನಿರ್ಣಾಯಕ ಪಾತ್ರವನ್ನು ಆಡುವಂಥ ಸೌಕರ್ಯಗಳು ಅಂತಂದರೆ ಮೂಲಸೌಕರ್ಯಗಳು ಅಂತ ನಾವು ಅವುಗಳಿಗೆ ಹೇಳ್ಬೋದು. ಈಗ ನಾವು ನೋಡ್ರಿ, ಅಮೇರಿಕಾ ಅದ್ಭುತವಾದ ಪ್ರಗತಿಯನ್ನು ಸಾಧಿಸಿದೆ, ಆಸ್ಟ್ರೇಲಿಯಾ ಅಪಾರ ಪ್ರಗತಿಯನ್ನು ಸಾಧಿಸಿದೆ, ಜಪಾನ್ ಒಳ್ಳೆಯ ಪ್ರಗತಿಯನ್ನು ಸಾಧಿಸಿದೆ ಅಂತ ಮಾತಾಡ್ಕೊಳ್ತಾ ಇರ್ತೀವಿ. ಜಪಾನ್ ಆಗಲಿ, ಆಸ್ಟ್ರೇಲಿಯಾ ಆಗಲಿ, ಅಮೇರಿಕಾ ಆಗಲಿ, ಇಂಗ್ಲೆಂಡ್ ಆಗಲಿ, ಇಂಥ ರಾಷ್ಟ್ರಗಳು ಇಷ್ಟೊಂದು ಆರ್ಥಿಕ ಪ್ರಗತಿಯನ್ನು ಸಾಧಿಸೋದಕ್ಕೆ ಹೇಗೆ ಸಾಧ್ಯವಾಯಿತು? ಯಾವ ಕಾರಣಗಳಿಂದ ಇಂಥ ಒಂದು ಪ್ರಗತಿ ಆ ದೇಶದಲ್ಲಿ ಉಂಟಾಯಿತು? ಅಲ್ಲಿ ಉದ್ಯೋಗ, ಉತ್ಪಾದನೆ, ವ್ಯಾಪಾರ ವ್ಯವಹಾರಗಳ ಪ್ರಮಾಣ ಏಕೆ ಇಷ್ಟೊಂದು ಉತ್ತುಂಗಕ್ಕೆ ಹೋಯಿತು ಅಂತಂದರೆ ಆ ದೇಶಗಳಲ್ಲಿ ಮೂಲಸೌಕರ್ಯಗಳ ಪ್ರಮಾಣ ಹೆಚ್ಚಾಗಿದೆ ಅಂತ ಅರ್ಥ. ಅಂದರೆ ಮೂಲಸೌಕರ್ಯಗಳು ಯಾವ ದೇಶದಲ್ಲಿ ಹೆಚ್ಚಾಗಿರುತ್ತವೆಯೋ ಅಂಥ ದೇಶ ಅಭಿವೃದ್ಧಿಯನ್ನು ಸಾಧಿಸ್ತಾ ಇದೆ, ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸ್ತಾ ಇದೆ, ಸಾಮಾಜಿಕ ಅಭಿವೃದ್ಧಿಯನ್ನು ಸಾಧಿಸ್ತಾ ಇದೆ, ಸುರಕ್ಷತಾ ದೃಷ್ಟಿಯಿಂದ ಅಭಿವೃದ್ಧಿಯನ್ನು ಸಾಧಿಸ್ತಾ ಇದೆ, ರಾಜಕೀಯ ಅಭಿವೃದ್ಧಿಯನ್ನು ಸಾಧಿಸ್ತಾ ಇದೆ, ಸಾಂಸ್ಕೃತಿಕ ಅಭಿವೃದ್ಧಿಯನ್ನು ಸಾಧಿಸ್ತಾ ಇದೆ. ಇವುಗಳಿಂದಾಗಿ ದೇಶ ಒಳ್ಳೆಯ ಪ್ರಗತಿಯನ್ನು ಸಾಧಿಸ್ತಾ ಇದೆ. ಈಗ ನಮಗೆ ಮೂಲಸೌಕರ್ಯಗಳು ದೇಶದ ಆರ್ಥಿಕ ಪ್ರಗತಿಯಲ್ಲಿ ಭಾಗಿಯಾಗುತ್ತವೆ, ದೇಶದ ಆರ್ಥಿಕ ಪ್ರಗತಿಗೆ ಇವು ಸಹಾಯಕವಾಗಿವೆ ಅನ್ನೋದನ್ನು ತಿಳ್ಕೊಂಡಿವಿ ಅಷ್ಟೆ. ಹಾಗಾದರೆ ಮೂಲಸೌಕರ್ಯ ಅಂದರೇನು ಅನ್ನೋದನ್ನು ನಾವೀಗ ನೋಡ್ಕೋಬೇಕು. ವಿದ್ಯಾರ್ಥಿಗಳೇ, ಮೂಲಸೌಕರ್ಯ ಅಂತಂದರೆ ಆರ್ಥಿಕ ಸುಗಮ ಕಾರ್ಯಾಚರಣೆ ಮತ್ತು ಆರ್ಥಿಕ ಪ್ರಗತಿಯ ಸಾಧನೆಗೆ ನೆರವಾಗುವ ಎಲ್ಲ ಸೌಲಭ್ಯ ಮತ್ತು ಸೇವೆಗಳಿಗೆ ಮೂಲಸೌಕರ್ಯವೆಂದು ಕರೆಯುತ್ತೇವೆ. ನೋಡಿರಿ, ಮೂಲಸೌಕರ್ಯ ಅಂತಂದರೆ ಆರ್ಥಿಕ ಸುಗಮ ಕಾರ್ಯಾಚರಣೆ ಮತ್ತು ಆರ್ಥಿಕ ಪ್ರಗತಿಯ ಸಾಧನೆಗೆ, ನೋಡಿರಿ, ಆರ್ಥಿಕ ಸುಗಮ ಕಾರ್ಯಾಚರಣೆ ನಡೆಯುವಂತೆ ಮತ್ತು ಆರ್ಥಿಕ ಪ್ರಗತಿಯ ಸಾಧನೆಗೆ ನೆರವಾಗುವಂತಹ ಎಲ್ಲ ಸೌಲಭ್ಯಗಳಿಗೆ, ಎಲ್ಲ ಸೇವೆಗಳಿಗೆ ನಾವು ಮೂಲಸೌಕರ್ಯವೆಂದು ಕರೆಯುತ್ತೇವೆ. ಅಂದರೆ ಮೂಲಸೌಕರ್ಯಗಳು ಅಂತಂದರೆ ದೇಶದ ಆರ್ಥಿಕ ಸುಗಮ ಕಾರ್ಯಾಚರಣೆ ನಡೆಯುವಂತೆ ಮಾಡುವಂತಹ, ಆರ್ಥಿಕ ಪ್ರಗತಿಯ ಸಾಧನೆಗೆ ನೆರವಾಗುವಂತಹ ಎಲ್ಲ ವಿಧವಾದಂಥ ಸೌಲಭ್ಯಗಳನ್ನು, ಎಲ್ಲ ವಿಧವಾದಂಥ ಸೇವೆಗಳನ್ನು
ಮೂಲ ಸೌಕರ್ಯವೆಂದು ಕರೆಯುತ್ತೇವೆ. ನೋಡಿರಿ, ಮೂಲ ಸೌಕರ್ಯಗಳು ಅಂತಂದರೆ ದೇಶದ ಆರ್ಥಿಕ ಅಭಿವೃದ್ಧಿಗೆ ನೆರವಾಗುತ್ತವೆ, ಸಾಮಾಜಿಕ ಅಭಿವೃದ್ಧಿಗೆ ನೆರವಾಗುತ್ತವೆ, ಆರ್ಥಿಕ ಪ್ರಗತಿಗೆ ನೆರವಾಗುತ್ತವೆ. ಒಟ್ಟಿನಲ್ಲಿ ದೇಶದ ಸರ್ವಾಂಗೀಣ ಪ್ರಗತಿಗೆ ಅವು ನೆರವಾಗುತ್ತವೆ. ಅದಕ್ಕಾಗಿ ಮೂಲ ಸೌಕರ್ಯಗಳು ದೇಶದ ನೋಡಿರಿ ಸಾರ್ವತ್ರಿಕವಾದಂಥ ಸರ್ವಾಂಗೀಣ ಪ್ರಗತಿಗೆ ಕಾರಣವಾಗುತ್ತವೆ. ಅದಕ್ಕಾಗಿ ದೇಶದ ಅಭಿವೃದ್ಧಿಯಲ್ಲಿ ಮೂಲ ಸೌಕರ್ಯಗಳಿಗೆ ಅತ್ಯಂತ ಮಹತ್ವವಿದೆ. ಇವು ನಮ್ಮ ದೇಶದ ನೋಡಿರಿ ಆರ್ಥಿಕ ಪ್ರಗತಿ, ದೇಶದ ಸಾಮಾಜಿಕ ಪ್ರಗತಿ, ರಾಜಕೀಯ ಪ್ರಗತಿ, ಸಾಂಸ್ಕೃತಿಕ ಪ್ರಗತಿ ಹಾಗೂ ಇನ್ನುಳಿದ ಪ್ರಗತಿಗೆ ಮೂಲಸೌಕರ್ಯಗಳು ಕಾರಣವಾಗುತ್ತವೆ. ಈಗ ಮೂಲಸೌಕರ್ಯ ಅಂದರೇನು ಅಂತ ಇನ್ನೊಂದು ಸಲ ಹೇಳ್ತೀನಿ ನೋಡಿರಿ ನಿಮಗೆ. ಆರ್ಥಿಕ ಸುಗಮ ಕಾರ್ಯಾಚರಣೆ ಮತ್ತು ಆರ್ಥಿಕ ಪ್ರಗತಿಯ ಸಾಧನೆಗೆ ನೆರವಾಗುವ ಎಲ್ಲ ಸೌಲಭ್ಯ ಮತ್ತು ಸೇವೆಗಳಿಗೆ ಮೂಲಸೌಕರ್ಯವೆಂದು ಕರೆಯುತ್ತೇವೆ. ಇಲ್ಲಿ ಮೂಲಸೌಕರ್ಯಗಳು ಸಾಮಾನ್ಯವಾಗಿ ನಾವು ಇಂತಹ ದೇಶದ ಅಭಿವೃದ್ಧಿಗೆ ನೆರವಾಗುವಂಥ ಈ ಮೂಲಸೌಕರ್ಯಗಳನ್ನು ಸಾಮಾನ್ಯವಾಗಿ ನಾವು ಎರಡು ರೀತಿಯಲ್ಲಿ ವರ್ಗೀಕರಿಸಿದ್ದೇವೆ. ಎರಡು ರೀತಿಯಲ್ಲಿ ವರ್ಗೀಕರಿಸಿ ಅವುಗಳನ್ನು ನಾವು ಅಧ್ಯಯನ ಮಾಡ್ತಾ ಇರ್ತೀವಿ. ಹಾಗಾದರೆ ಮೂಲಭೂತ ಸೌಕರ್ಯಗಳನ್ನು ಎಷ್ಟು ಪ್ರಕಾರವಾಗಿ ವರ್ಗೀಕರಿಸಲಾಗಿದೆ ಅಂತಂದರೆ ಎರಡು ಪ್ರಕಾರವಾಗಿ ವರ್ಗೀಕರಿಸಲಾಗಿದೆ. ಒಂದು ಆರ್ಥಿಕ ಮೂಲಸೌಕರ್ಯ, ಇನ್ನೊಂದು ಸಾಮಾಜಿಕ ಮೂಲಭೂತ ಸೌಕರ್ಯ. ಆರ್ಥಿಕ ಮೂಲಭೂತ ಸೌಕರ್ಯ ಒಂದು, ಸಾಮಾಜಿಕ ಮೂಲಭೂತ ಸೌಕರ್ಯ ಎರಡು. ಹೀಗೆ ನಾವು ಮೂಲಭೂತ ಸೌಕರ್ಯಗಳನ್ನು ಆರ್ಥಿಕ ಮೂಲಭೂತ ಸೌಕರ್ಯ ಮತ್ತು ಸಾಮಾಜಿಕ ಮೂಲಭೂತ ಸೌಕರ್ಯಗಳೆಂದು ಎರಡು ವಿಧವಾಗಿ ನಾವು ಅವುಗಳನ್ನು ಏನು ಮಾಡಿದ್ದೇವೆ ಅಂತಂದರೆ ವಿಂಗಡಿಸಿದ್ದೇವೆ, ವರ್ಗೀಕರಿಸಿದ್ದೇವೆ. ನೋಡಿ, ಇಂಥ ಈ ಎರಡೂ ವಿಧವಾದಂಥ ಮೂಲಸೌಕರ್ಯಗಳು ದೇಶದ ಸಾಮಾಜಿಕ, ಆರ್ಥಿಕ ಹಾಗೂ ಇನ್ನಿತರ ಸರ್ವಾಂಗೀಣ ಪ್ರಗತಿಗೆ ಇವು ಸಹಾಯಕವಾಗುತ್ತವೆ. ಈಗ ನಾವು ಆರ್ಥಿಕ ಮೂಲಸೌಕರ್ಯಗಳಂದರೆ ಯಾವುವು ಅನ್ನೋದನ್ನು ಅಧ್ಯಯನ ಮಾಡೋಣ. ಆರ್ಥಿಕ ಮೂಲಸೌಕರ್ಯಗಳು ಯಾವುವು? ಮೂಲಭೂತ ಸೌಕರ್ಯಗಳಲ್ಲಿ ವಿದ್ಯಾರ್ಥಿಗಳೇ ಎರಡು ವಿಧ ಅಂತ ನೀವು ಗಮನಿಸಿದಿರಿ. ಒಂದು ಆರ್ಥಿಕ ಮೂಲಸೌಕರ್ಯಗಳು, ಎರಡು ಸಾಮಾಜಿಕ ಮೂಲಸೌಕರ್ಯಗಳು ಅಂತ. ಅವುಗಳಲ್ಲಿ ನಾವೀಗ ಆರ್ಥಿಕ ಮೂಲಸೌಕರ್ಯಗಳನ್ನು ಕುರಿತು ಅಧ್ಯಯನವನ್ನು ಮಾಡೋಣ. ಆರ್ಥಿಕ ಮೂಲಸೌಕರ್ಯಗಳಂದರೆ ಯಾವುವು? ಆರ್ಥಿಕ ಮೂಲಸೌಕರ್ಯಗಳೆಂದರೆ ಏನು? ಇವುಗಳನ್ನು ಕುರಿತು ನಾವೀಗ ಅಧ್ಯಯನವನ್ನು ಮಾಡೋಣ. ಆರ್ಥಿಕ ಮೂಲಸೌಕರ್ಯಗಳೆಂದರೆ ಏನು ಅನ್ನೋದನ್ನು ನಾವು ತಿಳ್ಕೊಳ್ಳೋಣ. ಕೃಷಿ, ಕೈಗಾರಿಕೆ, ವ್ಯಾಪಾರ ಮುಂತಾದ ಉತ್ಪಾದನಾ ವಲಯಗಳ ಅವಶ್ಯಕತೆಗಳಿಗೆ ನೇರವಾಗಿ ಸಂಬಂಧಿಸಿದಂಥ ಮೂಲಸೌಕರ್ಯವನ್ನು ಆರ್ಥಿಕ ಮೂಲಸೌಕರ್ಯಗಳು ಅಂತ ನಾವುಗಳನ್ನು ಕರಿತೀವಿ. ನೋಡಿರಿ, ಕೃಷಿ, ಕೈಗಾರಿಕೆ, ವ್ಯಾಪಾರ ಮುಂತಾದ ಉತ್ಪಾದನಾ ವಲಯಗಳ ಅವಶ್ಯಕತೆಗಳಿಗೆ ನೇರವಾಗಿ ಸಂಬಂಧಿಸಿರುವಂತಹ ಮೂಲಸೌಕರ್ಯಗಳನ್ನು ಆರ್ಥಿಕ ಮೂಲಸೌಕರ್ಯಗಳು ಅಂತ ಕರಿತೀವಿ. ಅಂದರೆ ಆರ್ಥಿಕ ಮೂಲಸೌಕರ್ಯಗಳು ದೇಶದ ಕೃಷಿ ಅಭಿವೃದ್ಧಿಗೆ, ಕೈಗಾರಿಕಾ ಅಭಿವೃದ್ಧಿಗೆ ಮತ್ತು ವ್ಯಾಪಾರದ ಅಭಿವೃದ್ಧಿಗೆ ನೇರವಾಗಿ ಸೇವೆ ಸಲ್ಲಿಸುವಂಥ ಮೂಲಸೌಕರ್ಯಗಳು. ನಮ್ಮ ದೇಶದ ಕೃಷಿ, ಕೈಗಾರಿಕೆ, ವ್ಯಾಪಾರ, ಕೃಷಿ, ಕೈಗಾರಿಕೆ ಮತ್ತು ವ್ಯಾಪಾರ ಇವುಗಳಿಗೆ ನೇರವಾಗಿ ಸಂಬಂಧಿಸಿರುವಂತಹ ಮೂಲಸೌಕರ್ಯಗಳನ್ನು ಆರ್ಥಿಕ ಮೂಲಸೌಕರ್ಯಗಳು ಅಂತ ಕರೀತಾರೆ. ಇವು ದೇಶದ ಕೃಷಿಯಲ್ಲಿ, ಕೈಗಾರಿಕೆಯಲ್ಲಿ, ವ್ಯಾಪಾರದಲ್ಲಿ ಉತ್ಪಾದನೆ ಮಾಡುವಾಗ ಅವುಗಳಿಗೆ ನೇರವಾದಂಥ ಕಾಣಿಕೆಯನ್ನು ನೀಡುತ್ತವೆ, ನೇರವಾಗಿ ಸಹಾಯ ಸಲ್ಲಿಸುತ್ತವೆ, ನೇರವಾಗಿ ಇವು ಸಹಾಯಕವಾಗುತ್ತವೆ. ಇಂತಹ ಮೂಲಸೌಕರ್ಯಗಳನ್ನು ಆರ್ಥಿಕ ಮೂಲಸೌಕರ್ಯಗಳು ಅಂತ ನಾವುಗಳನ್ನು ಕರೆಯುತ್ತೇವೆ. ಹಾಗಾದರೆ ಆರ್ಥಿಕ ಮೂಲಸೌಕರ್ಯಗಳು ಯಾವಾಗಿರ್ಬೋದು ಅಂತ. ಆರ್ಥಿಕ ಮೂಲಸೌಕರ್ಯಗಳು ಯಾವಾಗಿರ್ಬೋದು? ಯಾವುಗಳಿಗೆ ನಾವು ಆರ್ಥಿಕ ಮೂಲಸೌಕರ್ಯಗಳು ಅಂತ ನಾವುಗಳನ್ನು ಕರೆಯುತ್ತೇವೆ. ನೋಡಿರಿ, ಆರ್ಥಿಕ ಮೂಲಸೌಕರ್ಯಗಳು ಯಾವುವು ಅಂತಂದರೆ ನೀರಾವರಿ, 2 ಇಂಧನ, 3 ಸಾರಿಗೆ ಸಂಪರ್ಕ, 4 ವ್ಯಾಪಾರ ವಾಣಿಜ್ಯ, 5 ವಿಮೆ, 6 ಬ್ಯಾಂಕಿಂಗ್, 7 ವಿಜ್ಞಾನ ಮತ್ತು ತಂತ್ರಜ್ಞಾನ.
ಮುಂತಾದವು. ಇವೆಲ್ಲವುಗಳಿಗೆ ನಾವು ಆರ್ಥಿಕ ಮೂಲಸೌಕರ್ಯಗಳು ಅಂತ ಕರಿತೀವಿ. ಆರ್ಥಿಕ ಮೂಲಸೌಕರ್ಯಗಳಲ್ಲಿ ಮೊದಲನೇದು ಯಾವುದು ಅಂತಂದರೆ ನೀರಾವರಿ ಅಂತ. ನೀರಾವರಿ ಭಾಳ ಮುಖ್ಯವಾದದ್ದು. ಒಂದು ದೇಶದ ನೈಜವಾದಂಥ ಅಭಿವೃದ್ಧಿಗೆ ಒಳ್ಳೆಯ ಸಹಾಯಕವಾಗಿರುವಂಥದ್ದು ನೀರು. ಆ ದೇಶದಲ್ಲಿ ನೀರು ಮತ್ತು ನೀರಾವರಿ ಸಾಕಷ್ಟಿದ್ದರೆ, ಒಳ್ಳೆಯ ಮಳೆ ಸುರಿತಾ ಇದ್ದರೆ, ಆಮೇಲೆ ಅಲ್ಲಿ ಸರ್ಕಾರ ಒಳ್ಳೆಯ ಕೃತ್ರಿಮ ನೀರಾವರಿಯನ್ನು ಸೃಷ್ಟಿ ಮಾಡಿಕೊಟ್ಟಿದ್ದರೆ ಆ ದೇಶದಲ್ಲಿ ಕೃಷಿ ಅಭಿವೃದ್ಧಿ, ಕೈಗಾರಿಕಾ ಅಭಿವೃದ್ಧಿ, ವ್ಯಾಪಾರ ವಾಣಿಜ್ಯಗಳ ಅಭಿವೃದ್ಧಿಯನ್ನು ಸಾಧಿಸ್ಬೋದು. ಅಂದರೆ ಆ ದೇಶದಲ್ಲಿ ನೀರಾವರಿ ಚೆನ್ನಾಗಿರಬೇಕು, ನೀರು ಸಾಕಷ್ಟಿರಬೇಕು, ಇರೋ ನೀರನ್ನು ಸದುಪಯೋಗ ಮಾಡಿಕೊಳ್ಳುವಂತೆ ಕೃತ್ರಿಮವಾದಂಥ ನೀರಾವರಿಗಳನ್ನು ಆ ದೇಶ ಅಳವಡಿಸಿಕೊಂಡಿರಬೇಕು. ಅಂದರೆ ಬಾವಿಗಳ ನೀರಾವರಿ, ಕೆರೆ ನೀರಾವರಿ, ಕಾಲುವೆಗಳ ನೀರಾವರಿ, ಸರೋವರಗಳ ನೀರಾವರಿ, ಬಹುಶಃ ನದಿ ಹಳ್ಳ ಕೊಳ್ಳಗಳಿಂದಲೂ ಕೂಡ ಕೆಲವು ನೀರಾವರಿಯನ್ನು ನಾವು ಹೊಂದಬಹುದು. ಇಂತಹ ನೀರಾವರಿಯನ್ನು ಮಾಡಿಕೊಂಡಿರಬೇಕು. ಇತ್ತೀಚೆಗೆ ಕೊಳವೆ ಬಾವಿಗಳ ನೀರಾವರಿ ಅಂತ ಇದೆ. ಬಾವಿ ನೀರಾವರಿ, ಕೊಳವೆ ಬಾವಿಗಳ ನೀರಾವರಿ, ಕಾಲುವೆಗಳ ನೀರಾವರಿ. ಕಾಲುವೆಗಳ ನೀರಾವರಿ ಅಂತಂದರೆ ನದಿಗಳಿಗೆ ಆಣೆಕಟ್ಟುಗಳನ್ನ ಕಟ್ಟಿ ಕಾಲುವೆಗಳ ಮುಖಾಂತರ ನೀರನ್ನು ಹರಿಸಿ ಲಕ್ಷಾಂತರ ಎಕರೆ ಭೂಮಿಗೆ ನಾವು ನೀರಾವರಿಯನ್ನು ಮಾಡ್ತಾಯಿದ್ದೀವಿ. ಆಣೆಕಟ್ಟುಗಳನ್ನ ಕಟ್ಟಿ ಜಲವಿದ್ಯುತ್ ಉತ್ಪಾದನೆಯನ್ನು ಮಾಡ್ತಾಯಿದ್ದೀವಿ. ಅಷ್ಟೇ ಅಲ್ಲದೆ ಹಲವಾರು ಉದ್ದೇಶಗಳಿಗೆ ನೀರನ್ನು ನಾವು ಕುಡಿಯೋದಕ್ಕಾಗಲಿ, ಕೃಷಿಗಾಗಲಿ, ಕೈಗಾರಿಕೆಗಳಿಗೆ, ಆನಂತರ ಅಲ್ಲಿ ಈ ಪ್ರವಾಸೋದ್ಯಮಕ್ಕೆ ನೀರನ್ನು ಬಳಸ್ಕೊಳ್ಳೋದರಿಂದ ನೀರು ಅಮೂಲ್ಯವಾಗಿ ನಮಗೆ ಸಿಗ್ತಾಯಿದೆ. ಅಂದರೆ ನೀರಾವರಿ ಇರುವಂಥ ದೇಶದಲ್ಲಿ ಒಳ್ಳೆಯ ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸ್ಬೋದು. ಅದಕ್ಕಾಗಿಯೇ ನೀರು ಮತ್ತು ನೀರಾವರಿ ಎರಡೂ ಅಪಾರ ಪ್ರಮಾಣದಲ್ಲಿದ್ದರೆ ಅಂಥ ದೇಶ ಒಳ್ಳೆಯ ಆರ್ಥಿಕ ಪ್ರಗತಿಯನ್ನು ಸಾಧಿಸುತ್ತದೆ. ಅದಕ್ಕಾಗಿ ನೀರು ಮತ್ತು ನೀರಾವರಿಗೆ ಒಳ್ಳೆಯ ಆದ್ಯತೆ ಇದೆ. ಇವು ನೀರಾವರಿ ಹೆಚ್ಚಾಗಿದ್ದರೆ ಆ ದೇಶದ ಆರ್ಥಿಕ ಅಭಿವೃದ್ಧಿ ಅತ್ಯಂತ ವೇಗವಾಗಿ ಹೆಚ್ಚಾಗುತ್ತದೆ. ಅದಕ್ಕಾಗಿ ನೀರಾವರಿಯ ಮಹತ್ವ ಹೇಳತೀರದು ಅಂತ ಅನ್ನಿಸ್ತದೆ. ಏಕೆಂದರೆ ನೀರಾವರಿಯಿಂದಲೇ ಕೃಷಿ, ಕೈಗಾರಿಕೆ, ಕೃಷಿ ಉತ್ಪಾದನೆ, ಕೈಗಾರಿಕಾ ಉತ್ಪಾದನೆ, ವ್ಯಾಪಾರ ವ್ಯವಹಾರಗಳ ಚಟುವಟಿಕೆಗಳಲ್ಲಿ ಹೆಚ್ಚು, ಇವೆಲ್ಲವೂ ಒಳ್ಳೆಯ ಪ್ರಗತಿಯನ್ನು ಹೊಂದೋದಕ್ಕೆ ನೀರಾವರಿ ಏನಾಗ್ತಿದೆ ಅಂದರೆ ಸಹಾಯಕ ಆಗ್ತಿದೆ. ಅದಕ್ಕೆ ನೀರಾವರಿಯು ಅತ್ಯಂತ ಒಳ್ಳೆಯ ಆರ್ಥಿಕ ಮೂಲಸೌಕರ್ಯಗಳಲ್ಲಿ ಒಂದಾಗಿದೆ ಅಂತ ನಾವು ಅದನ್ನು ಹೇಳ್ಬೋದು. ಇನ್ನು ಎರಡನೆಯದಾಗಿ ಇಂಧನ ಅಂತ ಹೇಳ್ತೀವಿ. ಇಂಧನ ಅಂತಂದರೆ ಇದೊಂದು ರೀತಿಯಲ್ಲಿ ಚಾಲಕ ಶಕ್ತಿ ಅಂತ. ಇಡೀ ಆರ್ಥಿಕ ವ್ಯವಸ್ಥೆಗೆ, ಜನರ ಜೀವನಕ್ಕೆ ಒಂದು ಚಾಲಕ ಶಕ್ತಿ ಅಂತ ನಾವು ಇದನ್ನು ಹೇಳ್ಬೋದು. ಏಕೆ ಇಂಧನ ಅಂತ ನಾವುಗಳಿಗೆ ಹೇಳ್ತಾ ಇರ್ತೀವಿ. ಇಂಧನ ಅಂತಂದರೆ ಏನು? ಇಂಧನ ಅಂತಂದರೆ ಚಾಲಕ ಶಕ್ತಿ. ಚಾಲಕ ಶಕ್ತಿ ಅಂತಂದರೆ ಏನು ನೋಡಿರಿ, ಕೃಷಿ ಮತ್ತು ಕೈಗಾರಿಕೆಗಳಿಗೆ ಬೇಕಾಗಿರ್ತಕ್ಕಂಥ ಒಂದು ಚಾಲಕ ಶಕ್ತಿ. ಈಗ ಇಂಧನದಲ್ಲೇ ಉದಾಹರಣೆಗೆ ಅಂತಂದರೆ ಪೆಟ್ರೋಲಿಯಂ ನೋಡಿ, ಪೆಟ್ರೋಲ್ ಇರೋದರಿಂದ ಸಾರಿಗೆಗೆ ಚಾಲಕ ಶಕ್ತಿ, ಡೀಸೆಲ್ ಸಾರಿಗೆ ಚಾಲಕ ಶಕ್ತಿ, ಕಲ್ಲಿದ್ದಲು ಸಾರಿಗೆ ಮತ್ತು ವಿದ್ಯುತ್ ಉತ್ಪಾದನೆಗೆ ಸಹಾಯಕ, ಗ್ಯಾಸು ಅಡುಗೆ ಮಾಡೋದಕ್ಕೆ ಸಹಾಯಕ ಅಥವಾ ಸಾರಿಗೆಗೆ ಸಹಾಯಕ. ಅದಕ್ಕೆ ಗ್ಯಾಸು, ಪೆಟ್ರೋಲಿಯಂ, ಡೀಸೆಲ್, ಕಲ್ಲಿದ್ದಲು ಇವೆಲ್ಲ ಶ್ರೇಷ್ಠವಾದ ಇಂಧನಗಳು ಅಂತ ಅವುಗಳನ್ನು ಕರಿತೀವಿ. ಗ್ಯಾಸು, ಪೆಟ್ರೋಲಿಯಂ, ಡೀಸೆಲ್, ಕಲ್ಲಿದ್ದಲು, ಸೀಮೆ ಎಣ್ಣೆ, ಇನ್ನೂ ಕೆಲವೊಂದು ಶಕ್ತಿಗಳಿವೆ. ಈ ಎಲ್ಲ ಶಕ್ತಿಗಳನ್ನು ನಾವು ಇಂಧನ ಅಂತ ಕರಿತೀವಿ. ಈ ಇಂಧನ ದೇಶದಲ್ಲಿ ಅಪಾರ ಪ್ರಮಾಣದಲ್ಲಿದ್ದರೆ, ಯಾಕೆಂದರೆ ಇದು ಅಮೂಲ್ಯ. ಇಂಥ ಅಮೂಲ್ಯವಾದಂಥ ಒಂದು ಶಕ್ತಿ ಯಾವ ರಾಷ್ಟ್ರದಲ್ಲಿ ಅಪಾರವಾಗಿರ್ತದನೋ, ಭಾಳಷ್ಟು ಪ್ರಮಾಣದಲ್ಲಿರ್ತದನೋ ಅಂಥ ದೇಶ ಆರ್ಥಿಕ ಪ್ರಗತಿಯನ್ನು ಸಾಧಿಸ್ತಾ ಇದೆ. ಅದಕ್ಕಾಗಿ ಇಂಧನ ಅಂತಂದರೆ ಚಾಲಕ ಶಕ್ತಿ ಅಂತ ಹೇಳ್ತೀವಿ. ನೋಡಿರಿ, ಈಗ ವಿದ್ಯುತ್ ಶಕ್ತಿ, ಜಲವಿದ್ಯುತ್ ಶಕ್ತಿ, ಆನಂತರ ಔಷ್ಣೀಯ ವಿದ್ಯುತ್ ಶಕ್ತಿ, ಅಣುಶಕ್ತಿ, ಆನಂತರ ಕಲ್ಲಿದ್ದಲಿನಿಂದ ಉತ್ಪಾದನೆ ಮಾಡ್ತಕ್ಕಂಥ ಥರ್ಮಲ್ ಪವರು,
ಇವೆಲ್ಲ ಏನು ಅಂತ ಕೇಳಿದರೆ ಇಂಧನಗಳು ಅಂತ. ಸಾಕಷ್ಟು ಇವುಗಳಲ್ಲಿ ನಾವು ಶಕ್ತಿಯನ್ನು ನಾವು ಪಡಿತಾ ಹೋದರೆ, ಇಂಥ ಶಕ್ತಿಯನ್ನು ಪಡೆಯುವಂಥ ಅವಕಾಶ ಆ ರಾಷ್ಟ್ರದಲ್ಲಿ ಹೆಚ್ಚಾಗಿದ್ದರೆ ಅದು ಒಳ್ಳೆಯ ಆರ್ಥಿಕ ಪ್ರಗತಿಯನ್ನು ಸಾಧಿಸ್ತಾ ಇದೆ. ಅಂದರೆ ದೇಶದ ಆರ್ಥಿಕ ಪ್ರಗತಿಗೆ ಇಂಧನ ಅತ್ಯಂತ ಮಹತ್ವದ ಪಾತ್ರವನ್ನು ವಹಿಸ್ತಾ ಇದೆ. ಅದಕ್ಕಾಗಿ ಇಂಧನವನ್ನು ನಾವು ಆರ್ಥಿಕ ಮೂಲಸೌಕರ್ಯ ಅಂತ ನಾವು ಅದನ್ನು ಕರಿತಾ ಇದ್ದೀವಿ. ಆಮೇಲೆ ಇನ್ನೊಂದು ಮೂಲಸೌಕರ್ಯ ಅದು ಯಾವುದು ಅಂದರೆ ಮೂರನೆಯದು, ಸಾರಿಗೆ ಮತ್ತು ಸಂಪರ್ಕ. ಸಾರಿಗೆ ಮತ್ತು ಸಂಪರ್ಕಗಳು ಇವು ಕೂಡ ದೇಶದ ಒಳ್ಳೆಯ ಮೂಲಸೌಕರ್ಯಗಳು ಅಂತ ಅವುಗಳನ್ನು ನಾವು ಕರಿತೀವಿ. ಸಾರಿಗೆಯಿಂದ ದೇಶದ ಆರ್ಥಿಕ ಪ್ರಗತಿಯನ್ನು, ಸಾಮಾಜಿಕ ಪ್ರಗತಿಯನ್ನು, ಸುರಕ್ಷತಾ ಪ್ರಗತಿಯನ್ನು, ರಾಜಕೀಯ ಪ್ರಗತಿಯನ್ನು, ಸಾಂಸ್ಕೃತಿಕ ಪ್ರಗತಿಯನ್ನು, ಹೀಗೆ ಇನ್ನೂ ಹಲವಾರು ಪ್ರಗತಿಯನ್ನು ನಾವು ಹೊಂದುವುದಕ್ಕೆ, ಒಳ್ಳೆಯ ಆರ್ಥಿಕ ಪ್ರಗತಿಯನ್ನು ಸಾಧಿಸೋದಕ್ಕೆ, ಒಳ್ಳೆಯ ಸಾಮಾಜಿಕ ಪ್ರಗತಿಯನ್ನು ಸಾಧಿಸೋದಕ್ಕೆ, ಜನಜೀವನದಲ್ಲಿ ಒಳ್ಳೆಯ ಒಂದು ಸೌಲಭ್ಯವನ್ನು ಪಡೆಯೋದಕ್ಕೆ ಸಾರಿಗೆ ಅತ್ಯಂತ ಮಹತ್ವದ್ದು. ಅದಕ್ಕೆ ದೇಶದ ಆರ್ಥಿಕ ಮೂಲಸೌಕರ್ಯಗಳಲ್ಲಿ ಸಾರಿಗೆಯು ಕೂಡ ಒಳ್ಳೆಯ ಪಾತ್ರವನ್ನು ವಹಿಸ್ತಾ ಇದೆ. ಅದಕ್ಕಾಗಿಯೇ ಹೇಳ್ತಾರೆ ಸಾರಿಗೆ ಅಂತಂದರೆ ಆರ್ಥಿಕ ಅಭಿವೃದ್ಧಿಯ ಬೀಗದ ಕೈ ಅಂತ ಹೇಳ್ತಾರೆ. ನೋಡ್ರಿ, ಸಾರಿಗೆ ಅಂತಂದರೆ ಆರ್ಥಿಕ ಅಭಿವೃದ್ಧಿಯ ಬೀಗದ ಕೈ ಅಂತ ಹೇಳಬೇಕಾದ್ರೆ ಆರ್ಥಿಕ ಅಭಿವೃದ್ಧಿಯಲ್ಲಿ ಸಾರಿಗೆ ಪಾತ್ರ ಎಷ್ಟೊಂದು ಹೆಚ್ಚಾಗಿರ್ಬೋದು ಅಂತ. ಅದಕ್ಕೆ ಸಾರಿಗೆ ಅಂತಂದರೆ ಒಳ್ಳೆಯ ಪ್ರಗತಿಯನ್ನು ಸಾಧಿಸೋದಕ್ಕೆ ಒಂದು ಸಹಾಯಕವಾದಂಥ ಅಮೂಲ್ಯವಾದಂಥ ಶಕ್ತಿ ಅಂತ. ಏಕೆಂದರೆ ನಾವು ವಿಶ್ವದ ರಾಷ್ಟ್ರಗಳನ್ನು ಗಮನಿಸಿದಾಗ ಯಾವ ದೇಶದಲ್ಲಿ ಸಾರಿಗೆ ಅಭಿವೃದ್ಧಿಯಾಗಿದೆಯೋ ಆ ದೇಶ ಆರ್ಥಿಕ ಅಭಿವೃದ್ಧಿಯನ್ನು ಹೊಂದಿದೆ. ಯಾವ ದೇಶ ಸಾರಿಗೆಯನ್ನು ಅಭಿವೃದ್ಧಿಪಡಿಸಿಕೊಂಡಿಲ್ಲವೋ ಆ ದೇಶ ಇನ್ನೂ ಆರ್ಥಿಕವಾಗಿ ಹಿಂದುಳಿದಿದೆ. ಅಂದರೆ ಸಾಮಾನ್ಯವಾಗಿ ದೇಶದ ಆರ್ಥಿಕ ಅಭಿವೃದ್ಧಿಯ ವೇಗ, ಅಭಿವೃದ್ಧಿಯ ಮಾಪನ, ಅಭಿವೃದ್ಧಿಯ ಪ್ರಮಾಣ ಇದು ಆ ದೇಶದ ಸಾರಿಗೆಯ ಪ್ರಮಾಣವನ್ನು ಅವಲಂಬಿಸಿದೆ. ಸಾರಿಗೆ ಅಂತಂದರೆ ರಸ್ತೆ ಸಾರಿಗೆ, ರೈಲು ಸಾರಿಗೆ, ವಾಯು ಸಾರಿಗೆ, ಜಲ ಸಾರಿಗೆ, ಈ 4 ವಿಧವಾಗಿರ್ತಕ್ಕಂಥ ಸಾರಿಗೆಗಳು. ಅದರಲ್ಲಿ ಜನ ಹೆಚ್ಚು ಬಳಸ್ತಾ ಇರುವಂಥ ಸಾರಿಗೆ ಅಂತಂದರೆ ರಸ್ತೆ ಸಾರಿಗೆ ಮತ್ತು ರೈಲು ಸಾರಿಗೆ. ಇವುಗಳನ್ನು ಭಾಳಷ್ಟು ಜನ ಅವುಗಳನ್ನು ಬಳಸ್ಕೊಳ್ತಾ ಹೋಗ್ತಾರೆ. ಸಾರಿಗೆ ಅಂದರೆ ಏನು? ಸಾರಿಗೆ ಅಂತಂದರೆ ಜನರನ್ನು ಮತ್ತು ಸರಕುಗಳನ್ನು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಸಾಗಾಟ ಮಾಡುವ ಮಾಧ್ಯಮಕ್ಕೆ ಸಾರಿಗೆ ಅಂತ ಕರೀತಾರೆ. ನೋಡಿರಿ, ಜನರನ್ನು ಮತ್ತು ಸರಕುಗಳನ್ನು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ, ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಸಾಗಿಸುವಂಥ ಮಾಧ್ಯಮಕ್ಕೆ ನಾವು ಸಾರಿಗೆ ಅಂತ ಕರಿತೀವಿ. ಸಾರಿಗೆಯಿಂದ ನಾವು ಸರಕುಗಳನ್ನು ನಾವು ಸಾಗಾಟ ಮಾಡ್ಬೋದು, ಜನರನ್ನು ಕೂಡ ಸಾಗಾಟ ಮಾಡ್ಬೋದು. ಸಾಗಾಟ ಸಾಧ್ಯವಾಗುವುದರಿಂದ ದೇಶದ ಅಭಿವೃದ್ಧಿಗೆ ಇದು ಸಹಾಯಕ. ಏಕೆಂದರೆ ನಾವು ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ತಂತ್ರಜ್ಞಾನವನ್ನು ತರಿಸ್ಕೊಳ್ತಾ ಇದ್ದೀವಿ, ಯಂತ್ರೋಪಕರಣಗಳನ್ನು ತರಿಸ್ಕೊಳ್ತಾ ಇದ್ದೀವಿ, ಬುದ್ಧಿಜೀವಿಗಳನ್ನು ತರಿಸ್ಕೊಳ್ತಾ ಇದ್ದೀವಿ, ಒಳ್ಳೆಯ ತಂತ್ರಜ್ಞರನ್ನು ತರಿಸ್ಕೊಳ್ತಾ ಇದ್ದೀವಿ, ಕಳಿಸ್ಕೊಳ್ತಾ ಇದ್ದೀವಿ. ಹೀಗೆ ವಿನಿಮಯ ನಡೀತಾ ಇರ್ತದೆ. ಸಾರಿಗೆ ಇರೋದರಿಂದ ಇವತ್ತು ಜಗತ್ತೇನಾಗಿದೆ ಅಂದರೆ ಸಣ್ಣದಾಗಿಬಿಟ್ಟಿದೆ. ಇಡೀ ಸಾರಿಗೆ ವ್ಯವಸ್ಥೆ ವೇಗವಾಗಿ ಇವತ್ತು ಹೆಚ್ಚಾಗಿರೋದ್ರಿಂದ ವಿಶ್ವವೇ ಒಂದು ಸಣ್ಣ ಮನೆಯಂತಾಗಿದೆ. ಯಾಕೆಂದರೆ ಜಗತ್ತಿನ ಯಾವುದೇ ಭಾಗವನ್ನು ನಾವು ಭಾಳ ಕಡಿಮೆ ಸಮಯದಲ್ಲಿ ತಲುಪಬಹುದಾಗಿದೆ. ಇದರಿಂದ ಜಗತ್ತು ಮೊದಲು ಎಲ್ಲಿ ಇದೆಯೋ ಎಂಥದ್ದಿದೆಯೋ ಅಂತ ಅನ್ನಿಸ್ತಾ ಇತ್ತು. ಆದರೆ ಇವತ್ತು ಯಾವಾಗ ಸಾರಿಗೆ ಅಭಿವೃದ್ಧಿ ಆಯಿತು, ವಾಯು ಸಾರಿಗೆ, ರೈಲು ಸಾರಿಗೆ, ರಸ್ತೆ ಸಾರಿಗೆಗಳು ಅಭಿವೃದ್ಧಿ ಆಗಿರೋದರಿಂದ ದೇಶದ ಅಭಿವೃದ್ಧಿಗೆ ಇದು ಸಹಾಯಕವಾಗಿದೆ. ಅಷ್ಟೇ ಅಲ್ಲದೆ ದೇಶದ ರಕ್ಷಣೆಗೂ ಕೂಡ ಸಾರಿಗೆ ಒಳ್ಳೆಯ ಸಹಾಯವನ್ನು ಸಲ್ಲಿಸ್ತಾ ಇದೆ. ಅದಕ್ಕಾಗಿ ಸಾರಿಗೆಯು ಸರಕುಗಳನ್ನು ನೋಡ್ರಿ, ಗ್ರಾಮೀಣ ಪ್ರದೇಶ ಸರಕುಗಳನ್ನು ಮಾರುಕಟ್ಟೆಗೆ ತರ್ತಾ ಇದೆ. ಪಟ್ಟಣದಲ್ಲಿ ಸಿಕ್ಕಿರ್ತಕ್ಕಂಥ ಅನೇಕ ಸರಕುಗಳನ್ನು
ಹಳ್ಳಿಗಳಿಗೆ ಸಾಗಿಸ್ತಾ ಇದೆ. ಹಳ್ಳಿಗರು ತಾವು ಬೆಳೆದಿರ್ತಕ್ಕಂಥ ಸರಕುಗಳನ್ನು ನೋಡಿ ಮಾರುಕಟ್ಟೆಗೆ ತರ್ತಾರೆ. ತಮಗೆ ಬೇಕಾದಂಥ ವಸ್ತುಗಳು ಮಾರುಕಟ್ಟೆಯಿಂದ ತಮ್ಮ ಹಳ್ಳಿಗಳಿಗೆ, ತಮ್ಮ ಮನೆಗಳಿಗೆ ತೆಗೆದುಕೊಂಡು ಹೋಗ್ತಾರೆ. ಕೃಷಿಗೆ ಬೇಕಾದಂಥ ವಸ್ತುಗಳನ್ನು ಮಾರುಕಟ್ಟೆಯಿಂದ ತಾವು ಒಯ್ತಾರೆ. ತಾವು ಬೆಳೆದಿರತಕ್ಕಂಥ ಸರಕುಗಳನ್ನು ಮಾರುಕಟ್ಟೆಗೆ ತರ್ತಾರೆ. ಇದರಿಂದ ಮಾರುಕಟ್ಟೆಯ ಅಭಿವೃದ್ಧಿ, ವ್ಯಾಪಾರದ ಅಭಿವೃದ್ಧಿ, ಉತ್ಪಾದನೆಯ ಅಭಿವೃದ್ಧಿ, ಉದ್ಯೋಗಗಳ ಅಭಿವೃದ್ಧಿ ಉಂಟಾಗ್ತಾ ಇದೆ. ಅದಕ್ಕಾಗಿ ಸಾರಿಗೆಯು ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಒಳ್ಳೆಯ ಪಾತ್ರವನ್ನು ವಹಿಸೋದರಿಂದ ಸಾರಿಗೆಯು ಕೂಡ ಒಳ್ಳೆಯ ಆರ್ಥಿಕ ಮೂಲಸೌಕರ್ಯ ಅಂತ ಇವತ್ತು ಕರೆಯಲ್ಪಡ್ತಾ ಇದೆ. ಅದೇ ರೀತಿಯಾಗಿ ಸಂಪರ್ಕ ಅಂತ ನಾವು ಹೇಳ್ತಾ ಇದ್ದೀವಿ. ಸಂಪರ್ಕದಿಂದಲೂ ಕೂಡ ದೇಶದ ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸ್ಬೋದು. ದೇಶದಲ್ಲಿ ಒಳ್ಳೆಯ ಸಂಪರ್ಕ ವ್ಯವಸ್ಥೆ ಇರಬೇಕು, ಒಳ್ಳೆಯ ಕಮ್ಯುನಿಕೇಷನ್ ಸಿಸ್ಟಮ್. ಈ ಕಮ್ಯುನಿಕೇಷನ್ ದೇಶದಲ್ಲಿ ಚೆನ್ನಾಗಿದ್ದರೆ ನಾವು ಅನೇಕ ಮಾಹಿತಿಗಳನ್ನು, ಅನೇಕ ವಿಚಾರಗಳನ್ನು ಬಹುಬೇಗನೆ ತಿಳ್ಕೊಳ್ಬೋದು, ಬಹುಬೇಗನೆ ವಿನಿಮಯ ಮಾಡಿಕೊಳ್ಳಬಹುದು. ಇದರಿಂದ ನಮ್ಮ ಸಮಯವನ್ನು, ನಮ್ಮ ಶಕ್ತಿಯನ್ನು, ನಮ್ಮ ಹಣವನ್ನು ನಾವೇನು ಮಾಡ್ಬೋದು ಅಂದರೆ ಉಳಿತಾಯ ಮಾಡ್ಬೋದು. ಅದಕ್ಕಾಗಿ ಸಂಪರ್ಕ ಅಂತಂದರೆ ಭಾಳ ವೇಗವಾಗಿ ನಾವು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಬಹಳ ಕಡಿಮೆ ಸಮಯದಲ್ಲಿ ಮಾಹಿತಿಗಳನ್ನು ರವಾನೆ ಮಾಡ್ಬೋದು, ಮಾಹಿತಿಗಳನ್ನು ಪಡಿಬೋದು, ಮಾಹಿತಿಗಳನ್ನು ವಿನಿಮಯ ಮಾಡಿಕೊಳ್ಬೋದು. ಇದರಿಂದ ನಮ್ಮ ಉತ್ಪಾದನೆಗೆ, ನಮ್ಮ ಕೃಷಿಗೆ, ನಮ್ಮ ನಿತ್ಯ ವ್ಯವಹಾರಗಳಿಗೆ, ನಿತ್ಯ ಚಟುವಟಿಕೆಗಳಿಗೆ ಸಂಪರ್ಕ ಇದ್ದದ್ದು ಒಳ್ಳೆಯ ಸಹಾಯವನ್ನು ನಮಗೆ ಸಲ್ಲಿಸ್ತಾ ಇದೆ. ಇದರಿಂದ ಸಂಪರ್ಕ ಅಭಿವೃದ್ಧಿಯಾದಂತೆ ದೇಶದ ಉತ್ಪಾದನೆ, ದೇಶದ ವ್ಯವಹಾರ, ದೇಶದ ವ್ಯಾಪಾರ, ಅಂತಾರಾಷ್ಟ್ರೀಯ ವ್ಯಾಪಾರ, ಆಮದು ರಫ್ತುಗಳು, ಕೊಡುವ ತೆಗೆದುಕೊಳ್ಳುವಂಥ ವ್ಯವಹಾರಗಳು ಇವೆಲ್ಲ ಬಹಳಷ್ಟು ಅಭಿವೃದ್ಧಿಗೆ ಅನುಕೂಲವಾಗ್ತದೆ. ಅದಕ್ಕೆ ಸಂಪರ್ಕದಿಂದಾಗಿ ದೇಶದ ಅಭಿವೃದ್ಧಿ ಒಳ್ಳೆಯ ವೇಗವನ್ನು ಪಡೆದುಕೊಳ್ಳುವಂಥದ್ದು, ಒಳ್ಳೆಯ ಶಕ್ತಿಯನ್ನು ಪಡೆದುಕೊಳ್ಳುವಂಥದ್ದಾಗಿರ್ತದೆ. ಅದಕ್ಕಾಗಿ ಸಂಪರ್ಕವು ಕೂಡ ಆರ್ಥಿಕ ಮೂಲಸೌಕರ್ಯಗಳು ಅಂತ ಕರಿತೀವಿ. ಆನಂತರ ವ್ಯಾಪಾರ, ನಾಲ್ಕನೇದಾಗಿ ವ್ಯಾಪಾರ ಕೂಡ ಆರ್ಥಿಕ ಮೂಲಸೌಕರ್ಯ ಅಂತ ಕರಿತೀವಿ. ವ್ಯಾಪಾರ ಅಂತಂದರೆ ಸರಕು ಮತ್ತು ಸೇವೆಗಳನ್ನು ಮಾರಾಟ ಮಾಡುವ ಒಂದು ವ್ಯವಸ್ಥೆ. ಸರಕು ಮತ್ತು ಸೇವೆಗಳನ್ನು ಮಾರಾಟ ಮಾಡುವಂಥ ಒಂದು ಪ್ರಕ್ರಿಯೆಗೆ ನಾವು ವ್ಯಾಪಾರ ಅಂತ ಕರಿತೀವಿ. ಸರಕುಗಳನ್ನು ವ್ಯಾಪಾರ ಮಾಡ್ಬೋದು, ಸೇವೆಗಳನ್ನು ವ್ಯಾಪಾರ ಮಾಡ್ಬೋದು. ಹಣಕ್ಕಾಗಿ ಅವುಗಳನ್ನು ಮಾರಾಟ ಮಾಡುವಂಥ ಒಂದು ಮಾರುಕಟ್ಟೆಗೆ ನಾವು ವ್ಯಾಪಾರ ಅಂತ ಕರಿತೀವಿ. ಇಂಥ ಒಂದು ವ್ಯಾಪಾರ ದೇಶದ ಆಂತರಿಕ ವ್ಯಾಪಾರ ಆಗಿರ್ಬೋದು ಅಥವಾ ಅಂತಾರಾಷ್ಟ್ರೀಯ ವ್ಯಾಪಾರನೂ ಆಗಿರ್ಬೋದು. ವ್ಯಾಪಾರದಲ್ಲಿ ಸ್ಥಳೀಯ ವ್ಯಾಪಾರ ಇರ್ಬೋದು, ಜಿಲ್ಲಾ ವ್ಯಾಪಾರ, ಜಿಲ್ಲಾ ಮಾರುಕಟ್ಟೆ, ರಾಜ್ಯ ಮಾರುಕಟ್ಟೆ, ರಾಷ್ಟ್ರೀಯ ಮಾರುಕಟ್ಟೆ ಹಾಗೂ ಅಂತಾರಾಷ್ಟ್ರೀಯ ಮಾರುಕಟ್ಟೆ. ಹೀಗೆ ಅನೇಕ ಮಾರುಕಟ್ಟೆಗಳ ಮುಖಾಂತರ ಇವತ್ತು ವ್ಯಾಪಾರ ನಡೀತಾ ಇದೆ. ಒಂದು ಜಿಲ್ಲೆಯಿಂದ ಇನ್ನೊಂದು ಜಿಲ್ಲೆಗೆ ವ್ಯಾಪಾರ ನಡೀತಾ ಇದೆ, ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ವ್ಯಾಪಾರ ನಡೀತಾ ಇದೆ, ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ, ದೇಶಗಳ ನಡುವೆ ನಡೆಯುವಂಥ ಈ ಅಂತಾರಾಷ್ಟ್ರೀಯ ವ್ಯಾಪಾರ ಕೂಡ ಇವತ್ತು ಜಗತ್ತಿನಲ್ಲಿದೆ. ಅಂದಾಗ ವ್ಯಾಪಾರದಿಂದ ದೇಶದಲ್ಲಿ ಏನಾಗ್ತದೆ ಅಂದರೆ ಉತ್ಪಾದನೆ ಹೆಚ್ಚಾಗುತ್ತದೆ, ಕೈಗಾರಿಕಾ ಅಭಿವೃದ್ಧಿ ಆಗುತ್ತದೆ, ಸಾರಿಗೆಗಳ ಅಭಿವೃದ್ಧಿ ಆಗುತ್ತದೆ, ಉದ್ಯೋಗಗಳ ಸಂಖ್ಯೆ ಹೆಚ್ಚಾಗುತ್ತದೆ, ಹಾಗೂ ಸರಕು ಸೇವೆಗಳ ಉತ್ಪಾದನೆ ಮತ್ತಷ್ಟು ಹೆಚ್ಚಾಗುತ್ತದೆ. ಇದರಿಂದ ನಾವು ವ್ಯಾಪಾರವನ್ನು ವಿದೇಶಕ್ಕೆ ಕಳಿಸೋದರಿಂದ ವಿದೇಶಿ ವಿನಿಮಯವನ್ನು ಪಡಿಬೋದು, ವಿದೇಶಿ ಹಣವನ್ನು ನಾವು ಸಂಗ್ರಹಿಸ್ಕೋಬೋದು. ಆನಂತರ ಇನ್ನೊಂದೇನು ಅಂತಂದರೆ, ಯಾವ ರಾಷ್ಟ್ರ ತನ್ನಲ್ಲಿ ಅಪಾರವಾದಂಥ ಸಂಪನ್ಮೂಲ ಇರ್ತದೋ ಆ ವಸ್ತುಗಳನ್ನ ಉತ್ಪಾದನೆ ಮಾಡಿ ಆ ವಸ್ತುಗಳು ಕಡಿಮೆ ಇರುವಂಥ ರಾಷ್ಟ್ರಕ್ಕೆ ಅವುಗಳನ್ನು ರಫ್ತು ಮಾಡ್ಬೋದು. ತನ್ನಲ್ಲಿ ಯಾವ ಸರಕುಗಳ ಉತ್ಪಾದನೆ ಕಡಿಮೆ ಇದೆಯೋ ಅಂಥ ವಸ್ತುಗಳನ್ನು ಯಾವ ರಾಷ್ಟ್ರದಲ್ಲಿ ಅವು ಹೆಚ್ಚಾಗಿ ಉತ್ಪಾದನೆ ಆಗುತ್ತವೆಯೋ ಅಲ್ಲಿಂದ ಅವುಗಳನ್ನ ತಾವು ಆಮದು ಪಡ್ಕೊಳ್ಬೋದು. ಇದರಿಂದ ಕಡಿಮೆ ಬೆಲೆಯಲ್ಲಿ ನಾವು ಸರಕುಗಳನ್ನ ಪಡೆಯುವಂತೆ ಸಾಧ್ಯ ಆಗ್ತದೆ. ಏಕೆಂದರೆ ವಿಶ್ವದಲ್ಲಿ ಒಂದೊಂದು ದೇಶ ಒಂದೊಂದು ಸರಕಿನ ಉತ್ಪಾದನೆಯಲ್ಲಿ ವೈಶಿಷ್ಟ್ಯತೆಯನ್ನು ಹೊಂದಿರ್ತಾ ಇರ್ತದೆ. ಆ ವೈಶಿಷ್ಟ್ಯತೆಯನ್ನು ಬಳಸ್ಕೊಳ್ಳೋದರಿಂದ ಆ ರಾಷ್ಟ್ರಗಳಲ್ಲಿ ಸಂಪನ್ಮೂಲಗಳು ಅದಕ್ಕೆ ಸಂಬಂಧಪಟ್ಟಂಥ ಸಂಪನ್ಮೂಲಗಳೇ ಅಪಾರವಾಗಿರೋದರಿಂದ ಅಥವಾ ಪ್ರಾದೇಶಿಕವಾಗಿ ಆ ರಾಷ್ಟ್ರ ಆ ಸಂಪನ್ಮೂಲಗಳನ್ನ ಉತ್ಪಾದನೆ ಮಾಡಿ ಅವುಗಳಿಗೆ ಸಂಬಂಧಿಸತಕ್ಕಂಥ ಸರಕುಗಳನ್ನ ಉತ್ಪಾದನೆ ಮಾಡುವಲ್ಲಿ ಒಳ್ಳೆಯ ಒಂದು ಸದವಕಾಶವನ್ನು ಪಡೆದುಕೊಂಡಿರ್ತಕ್ಕಂಥ ರಾಷ್ಟ್ರ ಆಗಿರ್ತದೆ. ಇಂಥ ಸಮಯದಲ್ಲಿ ಅಂಥ
ಅದು ಯಾವ ಸರಕಿನ ಉತ್ಪಾದನೆಯಲ್ಲಿ ಆ ರಾಷ್ಟ್ರ ವೈಶಿಷ್ಟ್ಯತೆಯನ್ನು ಹೊಂದಿದೆಯೋ ಅಂಥ ವಸ್ತುಗಳನ್ನು ನಾವು ತರಿಸ್ಕೊಳ್ಳೋದ್ರಿಂದ, ನಮ್ಮ ರಾಷ್ಟ್ರ ಯಾವ ಉತ್ಪಾದನೆಯಲ್ಲಿ ವೈಶಿಷ್ಟ್ಯತೆಯನ್ನು ಹೊಂದಿದೆಯೋ ಅಂಥ ರಾಷ್ಟ್ರಗಳನ್ನು ನಾವು, ಅಂಥ ವಸ್ತುಗಳನ್ನು ನಾವು ಉತ್ಪಾದನೆ ಮಾಡಿ ಅವುಗಳನ್ನು ನಾವು ಇನ್ನೊಂದು ರಾಷ್ಟ್ರಕ್ಕೆ ರಫ್ತು ಮಾಡೋದರಿಂದ ಭಾಳ ಕಡಿಮೆ ಬೆಲೆಯಲ್ಲಿ ವಸ್ತುಗಳನ್ನು ನಾವು ಪಡ್ಕೊಳ್ಬೋದು. ಇದರಿಂದ ಸಂಪನ್ಮೂಲಗಳ ಸದುಪಯೋಗವಾಗುತ್ತದೆ, ಉದ್ಯೋಗ ಅವಕಾಶಗಳು ಹೆಚ್ಚಾಗುತ್ತವೆ, ಸಂಪನ್ಮೂಲಗಳ ಒಂದು ಪ್ರಯೋಜನ ಕೂಡ ಉಂಟಾಗ್ತದೆ. ಹಾಗೂ ಅಂತಾರಾಷ್ಟ್ರೀಯ ವ್ಯಾಪಾರದಿಂದ ಬೆಲೆಯೂ ಕೂಡ ಕಡಿಮೆ ಆಗಿರೋದರಿಂದ ಒಳ್ಳೆಯ ಕಡಿಮೆ ಬೆಲೆಯಲ್ಲಿ ಸರಕುಗಳನ್ನು ಪಡಿತಾ ಹೋಗ್ಬೋದು ಮತ್ತು ಸಂಪನ್ಮೂಲ ಸದುಪಯೋಗವನ್ನು ಕೂಡ ಮಾಡಿಕೊಳ್ಬೋದು. ಇಂಥ ಒಂದು ಒಳ್ಳೆಯ ಒಂದು ಅಭಿವೃದ್ಧಿಗೆ ವ್ಯಾಪಾರ ಏನಾಗುತ್ತೆ ಅಂತಂದರೆ ಸಹಾಯಕ ಆಗ್ತದೆ. ಅದಕ್ಕೆ ಈ ವ್ಯಾಪಾರದಿಂದ ನೋಡಿ, ಕೃಷಿ ಅಭಿವೃದ್ಧಿ, ಕೈಗಾರಿಕಾ ಅಭಿವೃದ್ಧಿ, ರಸ್ತೆಗಳ ಅಭಿವೃದ್ಧಿ ಮತ್ತು ಈ ಹಣದ ಸಂಪಾದನೆಯ ಅಭಿವೃದ್ಧಿ ಕೂಡ ಆಗುವುದರಿಂದ ವ್ಯಾಪಾರವನ್ನು ಸಹಿತ ನಾವು ಆರ್ಥಿಕ ಮೂಲಸೌಕರ್ಯ ಅಂತ ನಾವು ಅದನ್ನು ಕರಿತೀವಿ. ನೆಕ್ಸ್ಟ್ ವಾಣಿಜ್ಯ ಅಂತ. ವಾಣಿಜ್ಯ ಅಂತಂದರೆ ಅಂಗಡಿಗಳು, ಮುಂಗಟ್ಟುಗಳು, ಬ್ಯಾಂಕುಗಳು, ಹಣಕಾಸಿನ ವ್ಯವಹಾರ ಮಾಡ್ತಕ್ಕಂಥ ಸಂಸ್ಥೆಗಳು, ನೋಡಿರಿ ಮಾರುಕಟ್ಟೆಯ ಕೆಲವೊಂದು ಅಂಗಡಿಗಳು, ಇವುಗಳಿಗೆಲ್ಲ ನಾವು ಸಾಮಾನ್ಯವಾಗಿ ವಾಣಿಜ್ಯ ಅಂತ ಕರಿತೀವಿ, ಕಾಮರ್ಸ್ ಅಂತ ಕರಿತೀವಿ, ಟ್ರೇಡ್ ಆ್ಯಂಡ್ ಕಾಮರ್ಸ್ ಅಂತ. ಇಂಥಲ್ಲಿ ನಾವು ಇಲ್ಲಿ ಸಾಕಷ್ಟು ವ್ಯಾಪಾರ ವ್ಯವಹಾರಗಳನ್ನು, ಅನೇಕ ಸೇವೆಗಳನ್ನು ನಾವು ವಾಣಿಜ್ಯದಲ್ಲಿ ಕೊಡ್ತಾ ಇರ್ತೀವಿ. ವಾಣಿಜ್ಯದಲ್ಲಿ ಅನೇಕ ಸೇವೆಗಳನ್ನು, ಅನೇಕ ಸರಕು ಸೇವೆಗಳನ್ನು ಕೂಡ ನಾವು ಕೊಡೋದಕ್ಕೆ ಸಾಧ್ಯ ಇದೆ. ಇಂಥ ವಾಣಿಜ್ಯದ ಅಭಿವೃದ್ಧಿಯು ಕೂಡ ಆರ್ಥಿಕ ಮೂಲಸೌಕರ್ಯ ಅಂತ ಇದು ಕರೆಯಲ್ಪಡ್ತಾ ಇದೆ. ಆನಂತರ ವಿಮೆ ಅಂತ. 5 ವಿಮೆ. ವಿಮೆ ಅಂದರೇನು? ವಿಮೆ ಅಂತಂದರೆ ಇದು ಒಂದು ರೀತಿಯಲ್ಲಿ ರಕ್ಷಾ ಕವಚ. ಏಕೆಂದರೆ ನಾವು ಯಾವುದೇ ಕೆಲಸವನ್ನು ಮಾಡುವಾಗ ಅಲ್ಲಿ ಏನಾದರೂ ಅಡೆತಡೆಗಳು ಉಂಟಾಗ್ಬೋದು ಅಥವಾ ನಷ್ಟ ಉಂಟಾಗ್ಬೋದು. ಆಕಸ್ಮಿಕವಾಗಿ ಆಗ್ತಕ್ಕಂಥ ಅಡೆತಡೆಗಳನ್ನು ನಿವಾರಿಸಿಕೊಳ್ಳೋ ಸಲುವಾಗಿ ವಿಮಾ ಸೌಲಭ್ಯವನ್ನು ಮಾಡಿದ್ದಾರೆ. ವಿಮಾ ಸೌಲಭ್ಯ ಇರೋದರಿಂದ ನಾವು ಯಾವುದೇ ವಸ್ತುವನ್ನು ಉತ್ಪಾದನೆ ಮಾಡ್ಬೋದು, ಎಲ್ಲಿಯೇ ಉತ್ಪಾದನೆ ಮಾಡ್ಬೋದು, ಅದನ್ನು ವ್ಯಾಪಾರ ಮಾಡ್ಬೋದು. ನೋಡಿರಿ, ಇದರಿಂದ ಜನರಿಗೆ ಉದ್ಯೋಗವನ್ನು ನೀಡ್ಬೋದು, ಜನರಿಗೆ ಒಳ್ಳೆಯ ಅವಕಾಶಗಳನ್ನು ನಾವು ನೀಡ್ಬೋದು. ವಿಮೆ ಸೌಲಭ್ಯಗಳು ಇರೋದರಿಂದ ವ್ಯಕ್ತಿಗೆ, ಆಮೇಲೆ ಉತ್ಪಾದನೆಗೆ, ವ್ಯಾಪಾರಕ್ಕೆ ವಿಮೆ ಸೌಲಭ್ಯವು ಅತ್ಯಂತ ಒಳ್ಳೆಯ ಪೋಷಕನಾಗಿದೆ. ರಕ್ಷಣೆ ಮಾಡ್ತಕ್ಕಂಥ ಒಬ್ಬ ರಕ್ಷಾ ಕವಚವಾಗಿದೆ. ಇದು ರಕ್ಷಣಾಗಾರ, ಒಂದು ರೀತಿಯಲ್ಲಿ ಕಾವಲುಗಾರ ಇದ್ದ ಹಾಗೆ. ಉದಾಹರಣೆಗೆ ತಗೊಳ್ರಿ, ಒಂದು ಹಡಗು ಇವತ್ತು 200 ಕೋಟಿ ರೂಪಾಯಿ ವಸ್ತುಗಳನ್ನು ತೊಗೊಂಡು ಹೊಂಟಿದೆ ಅಂತ ಇಟ್ಕೊಳ್ರಿ. 200 ಕೋಟಿ ರೂಪಾಯಿದ ವಸ್ತುಗಳನ್ನು ತೆಗೆದುಕೊಂಡು ಹೋಗ್ತಕ್ಕಂಥ ಹಡಗು ಯಾವುದಾದರೂ ನೈಸರ್ಗಿಕ ವಿಕೋಪದಿಂದಾಗಿ ಸಮುದ್ರದಲ್ಲಿ ಮುಳುಗಿ ಹೋಗಿಬಿಟ್ರೆ 200 ಕೋಟಿ ರೂಪಾಯಿ ವಸ್ತುಗಳನ್ನು ತೆಗೆದುಕೊಂಡು ಹೋಗಿರ್ತಕ್ಕಂಥ ಹಡಗು ಯಾವುದೇ ಕಾರಣದಿಂದ ಸಮುದ್ರದಲ್ಲಿ ಮುಳುಗಿ ಹೋಗಿಬಿಟ್ರೆ, ಬಿರುಗಾಳಿ ಉಂಟಾಗಿದ್ದರೆ ಅಥವಾ ಯಾವುದೇ ಒಂದು ಅಲ್ಲಿ ಸಮುದ್ರದ ತೊಂದರೆ ಉಂಟಾಗಿ ಅದು ಮುಳುಗಿ ಹೋಗಿಬಿಟ್ರೆ 200 ಕೋಟಿ ರೂಪಾಯಿದ ನಷ್ಟ ಉಂಟಾಗುತ್ತೆ. ಯಾರಿಗೆ? ಆ ವ್ಯಾಪಾರಿಗೆ. ಆಗ ಒಂದು ಸಲ ಅವನು 200 ಕೋಟಿ ರೂಪಾಯಿ ನಷ್ಟ ಆದರೆ ಅವನ ಜೀವಮಾನದಲ್ಲಿ ಮರಳಿ ಉತ್ಪಾದನೆಯನ್ನು ಮಾಡೋದಿಲ್ಲ, ವ್ಯಾಪಾರವನ್ನು ಮಾಡೋದಿಲ್ಲ. ಅಂಥ ಸಮಯದಲ್ಲಿ ಅವನಿಗೆ ಆಕಸ್ಮಿಕವಾಗಿ ಆಗ್ತಕ್ಕಂಥ ನಷ್ಟಗಳನ್ನು ತುಂಬಿಕೊಳ್ಳೋ ಸಲುವಾಗಿ ಅವನು ಮುಂಚಿತವಾಗಿ ಏನು ಮಾಡಿರ್ತಾನೆ ಅಂತಂದರೆ ವಿಮಾ ಸೌಲಭ್ಯವನ್ನು ಮಾಡ್ಕೊಂಡಿರ್ತಾನೆ. ಹಡಗು 200 ಕೋಟಿ ರೂಪಾಯಿದ್ದು ಮುಳುಗಿ ಹೋಯಿತು ಅಂತಂದರೆ 200 ಕೋಟಿ ರೂಪಾಯಿ ಹಣವನ್ನು ವಿಮಾ ಸಂಸ್ಥೆಯವರು ಆತನಿಗೆ ನೀಡ್ತಾರೆ. ಇದರಿಂದ ಆತ ಆರ್ಥಿಕ ದಿವಾಳಿ ಆಗೋದನ್ನು, ಆರ್ಥಿಕ ನಷ್ಟ ಹೊಂದುವುದನ್ನು ನಾವೇನು ಮಾಡ್ಬೋದು ರೀ, ತಪ್ಪಿಸ್ಬೋದು ಅಂತ. ಅದೇ ರೀತಿಯಾಗಿ ವ್ಯಕ್ತಿಗಳು ಕೂಡ ಮಾಡ್ತಾಯಿದ್ದಾರೆ. ಉತ್ಪಾದನಾಕಾರರು, ಕೈಗಾರಿಕೆಗಳವರು, ವ್ಯಾಪಾರಿಗಳು, ಆಂತರಿಕ ವ್ಯಾಪಾರ, ವಿದೇಶಿ ವ್ಯಾಪಾರ. ನೋಡಿರಿ, ಯಾವುದೇ ಒಂದು ವಸ್ತುವಿನ ಉತ್ಪಾದನೆ ಆಗ್ತಕ್ಕಂಥದ್ದು, ಇದೆಲ್ಲ ವಿಷಯಗಳಲ್ಲಿ ಏನಾಗ್ತಿದೆ ಅಂತಂದರೆ ವಿಮಾ ಸೌಲಭ್ಯ ಸಿಗ್ತಾ ಇದೆ. ಇದನ್ನು ವಿಮಾ ಅಂತಂದರೆ ನಾವು ಮಾಡುವ ಕೆಲಸದಲ್ಲಿ, ನಮ್ಮ ಆರೋಗ್ಯದಲ್ಲಿ ಅಥವಾ ನಮ್ಮ ಕೆಲಸಗಳಲ್ಲಿ, ನಮ್ಮ ಉತ್ಪಾದನೆಯಲ್ಲಿ, ನಮ್ಮ ವ್ಯವಹಾರಗಳಲ್ಲಿ ಪ್ರತಿಯೊಂದಕ್ಕೂ ಕೂಡ ಒಳ್ಳೆಯ ರಕ್ಷಣಾ ಆಧಾರವನ್ನು ನೀಡಿರುವಂಥದ್ದು ವಿಮೆ. ವಿಮೆ ಸೌಲಭ್ಯಗಳು ಆಕಸ್ಮಿಕವಾಗಿ ಇಲ್ಲದೆ ಹೋಗಿದ್ದರೆ ಇಷ್ಟೊಂದು ನಾವು ಉತ್ಪಾದನೆ ಮಾಡಿ ವ್ಯಾಪಾರ ಮಾಡಿ ದೇಶದ ಆರ್ಥಿಕ ಪ್ರಗತಿಯನ್ನು ಹೆಚ್ಚಿಸುವುದು ತುಂಬ ಕಷ್ಟ ಆಗ್ತಾಯಿತ್ತು. ಅದಕ್ಕೆ ಇವತ್ತು ಒಳ್ಳೆಯ ಕಾಣಿಕೆಯನ್ನು ಸಲ್ಲಿಸಿರುವಂಥದ್ದು, ಒಳ್ಳೆಯ ಕೊಡುಗೆಯನ್ನು ನೀಡಿರುವಂಥದ್ದು ಯಾವುದು ಅಂತ ಕೇಳಿದರೆ ವಿಮಾ ಸೌಲಭ್ಯ. ಅದಕ್ಕಾಗಿ ಇನ್ಶೂರೆನ್ಸ್ ಅಥವಾ ಈ ವಿಮಾ ಸೌಲಭ್ಯವನ್ನು ನಾವು
ಆರ್ಥಿಕ ಮೂಲಸೌಕರ್ಯ ಅಂತ ನಾವು ಅದನ್ನು ಕರಿತಾ ಇದ್ದೀವಿ. ನೆಕ್ಸ್ಟ್ ನೋಡಿರಿ 6 ಬ್ಯಾಂಕಿಂಗ್. ಬ್ಯಾಂಕಿಂಗ್ ವ್ಯವಸ್ಥೆ. ಬ್ಯಾಂಕಿಂಗ್ ಅಂತಂದರೆ ಹಣವನ್ನು ವಿತರಣೆ ಮಾಡತಕ್ಕಂಥ ಕೇಂದ್ರಗಳು ಅಂತ ನಾವು ಹೇಳ್ಬೋದು. ಹಣವನ್ನು ಜನರಿಗೆ ಕೊಡುವ ಮತ್ತು ತೆಗೆದುಕೊಳ್ಳುವ ಈ ಸಂಸ್ಥೆಗಳನ್ನು ನಾವು ಬ್ಯಾಂಕುಗಳು ಅಂತ ಕರಿತೀವಿ. ಜನರಿಗೆ ಹಣವನ್ನು ನೀಡುವ, ಹಣವನ್ನು ಪಡೆದುಕೊಳ್ಳುವಂಥ ಈ ಸಂಸ್ಥೆಗಳಿಗೆ, ಈ ವ್ಯವಸ್ಥೆಗೆ ನಾವು ಬ್ಯಾಂಕಿಂಗ್ ವ್ಯವಸ್ಥೆ ಅಂತ ಕರಿತೀವಿ. ಯಾಕೆಂದರೆ ಬ್ಯಾಂಕುಗಳು ಆರ್ಥಿಕ ಅಭಿವೃದ್ಧಿಯಲ್ಲಿ ಅದ್ಭುತವಾದಂಥ ಪಾತ್ರವನ್ನು ವಹಿಸ್ತೀವಿ. ಏಕೆಂದರೆ ನಾವು ಇವತ್ತು ಕೃಷಿ, ಕೈಗಾರಿಕೆ, ವ್ಯಾಪಾರ, ಸಾರಿಗೆ, ಸಂಪರ್ಕ ಹಾಗೂ ದೇಶದ ಇನ್ನಿತರ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳೋದಕ್ಕೆ, ಉತ್ಪಾದಕ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳೋದಕ್ಕೆ ನಮಗೆ ಮುಖ್ಯವಾಗಿ ಏನು ಬೇಕು ಅಂತಂದರೆ ಹಣ ಬೇಕು, ಸಾಲ ಸೌಲಭ್ಯಗಳು ಬೇಕು, ಸಕಾಲಕ್ಕೆ ಸಾಲ ಸೌಲಭ್ಯಗಳು ಬೇಕು. ಈ ಸಾಲ ಸೌಲಭ್ಯಗಳನ್ನು ನಾವು ಪಡೆದು ನಾವು ಒಂದೊಂದು ಚಟುವಟಿಕೆಯಲ್ಲಿ, ಒಂದೊಂದು ವ್ಯವಹಾರದಲ್ಲಿ, ಒಂದೊಂದು ಉತ್ಪಾದನೆಯಲ್ಲಿ ನಾವೇನು ಮಾಡ್ತೇವೆ, ತೊಡಗಿಕೊಳ್ತೇವೆ. ಹೀಗೆ ನಾವು ಒಂದೊಂದು ವ್ಯವಹಾರದಲ್ಲಿ, ಒಂದೊಂದು ಚಟುವಟಿಕೆಯಲ್ಲಿ ತೊಡಗಿ ಅಲ್ಲಿ ಉತ್ಪಾದನೆಯನ್ನು ಕೈಗೊಂಡು ಜನರಿಗೆ ಉದ್ಯೋಗವನ್ನು ನೀಡುವುದಕ್ಕಾಗಲಿ, ವಸ್ತುಗಳ ಉತ್ಪಾದನೆಯನ್ನು ಹೆಚ್ಚು ಮಾಡೋದಕ್ಕಾಗಲಿ, ಅದು ಕೃಷಿ ಉತ್ಪಾದನೆ ಆಗಿರ್ಬೋದು, ಕೈಗಾರಿಕಾ ಉತ್ಪಾದನೆ ಆಗಿರ್ಬೋದು, ಅಥವಾ ಇದು ವಾಣಿಜ್ಯ ಸಂಬಂಧಿಸ್ತಕ್ಕಂಥ ಉತ್ಪಾದನೆಗಳಿರ್ಬೋದು, ವ್ಯವಹಾರಗಳಿರ್ಬೋದು, ಅಥವಾ ಸ್ವದೇಶಿ ವ್ಯಾಪಾರ ಇರ್ಬೋದು, ವಿದೇಶಿ ವ್ಯಾಪಾರ ಇರ್ಬೋದು, ಅಥವಾ ಯಾವುದೇ ವಸ್ತುಗಳ ಉತ್ಪಾದನೆ ಇರ್ಬೋದು. ಅವುಗಳಿಗೆ ಮುಖ್ಯವಾಗಿ ಏನು ಬೇಕು ಅಂದರೆ ಬ್ಯಾಂಕಿಂಗ್ ಸೌಲಭ್ಯಗಳು, ಸಾಲ ಸೌಲಭ್ಯಗಳು, ಬಡ್ಡಿಯ ದರ, ಇನ್ನಿತರ ರಿಯಾಯಿತಿ ಸಾಲಗಳು, ಕಡಿಮೆ ಬಡ್ಡಿ ದರದ ಸಾಲಗಳು, ಹೀಗೆ ಹಲವಾರು ಬ್ಯಾಂಕಿಂಗ್ ಸೌಲಭ್ಯಗಳು ದೇಶದ ಆರ್ಥಿಕ ಅಭಿವೃದ್ಧಿಯನ್ನು ನಿರ್ಧರಿಸುತ್ತವೆ ನೋಡಿರಿ. ಯಾಕಂದರೆ ಸಾಲ ಸೌಲಭ್ಯಗಳು ಇಲ್ಲದೇ ಇದ್ದರೆ ನಾವು ಯಾವ ಉತ್ಪಾದನೆಯನ್ನು ಮಾಡುವುದು ಕೂಡ ಕಷ್ಟ. ಯಾವ ಉತ್ಪಾದನೆಯನ್ನೇ ಮಾಡಬೇಕಾದ್ರೆ, ಯಾವುದೇ ಸರಕಿನ ಉತ್ಪಾದನೆಯನ್ನೇ ನಾವು ಮಾಡಬೇಕಾದ್ರೆ ನಮಗೆ ಮುಖ್ಯವಾಗಿ ಬ್ಯಾಂಕಿಂಗ್ ಸೌಲಭ್ಯ, ಬ್ಯಾಂಕಿನ ಸಾಲ ಸೌಲಭ್ಯಗಳು ಬೇಕು. ಈ ಬ್ಯಾಂಕಿನ ಸಾಲ ಸೌಲಭ್ಯಗಳು ಕೃಷಿ ಅಭಿವೃದ್ಧಿಗೆ ಸಹಾಯಕ ಆಗಿವೆ, ಕೈಗಾರಿಕಾ ಅಭಿವೃದ್ಧಿಗೆ ಸಹಾಯಕ ಆಗಿವೆ, ವ್ಯಾಪಾರ ವಾಣಿಜ್ಯಗಳಿಗೆ ಸಹಾಯಕವಾಗಿವೆ, ಕಟ್ಟಡಗಳ ನಿರ್ಮಾಣಕ್ಕೆ ಸಹಾಯಕವಾಗಿವೆ, ಆಮೇಲೆ ಗೃಹ ನಿರ್ಮಾಣಕ್ಕೆ ಸಹಾಯಕವಾಗಿವೆ. ಅಷ್ಟೇ ಅಲ್ಲದೆ ವಾಹನ ಸೌಲಭ್ಯ, ವಾಹನಗಳ ಖರೀದಿ, ಇನ್ನಿತರ ಆರ್ಥಿಕ ಚಟುವಟಿಕೆಗಳಲ್ಲಿ ಭಾಗವಹಿಸೋದಕ್ಕೆ ಬೇಕಾಗಿರ್ತಕ್ಕಂಥ ಸೌಲಭ್ಯಗಳು, ಇವೆಲ್ಲವುಗಳಿಗೆ ಹಣಕಾಸಿನ ನೆರವನ್ನು ನೀಡುವಂಥ, ಹಣಕಾಸಿನ ಶಕ್ತಿಯನ್ನು ನೀಡುವಂಥದ್ದು ಯಾವುದು ಅಂತಂದರೆ ಬ್ಯಾಂಕಿಂಗ್. ಅದಕ್ಕಾಗಿಯೇ ಈ ಬ್ಯಾಂಕಿಂಗ್ ವ್ಯವಸ್ಥೆಯನ್ನು ನಾವು ಆರ್ಥಿಕ ಮೂಲ ಸೌಕರ್ಯಗಳು ಅಂತ ನಾವುಗಳನ್ನು ಕರಿತೀವಿ. ಬ್ಯಾಂಕು ಕೂಡ ಆರ್ಥಿಕ ಮೂಲ ಸೌಕರ್ಯಗಳಲ್ಲಿ ಒಂದಾಗಿದೆ ಅಂತ ನಾವು ಅದನ್ನು ಹೇಳ್ತೀವಿ. ವಿಜ್ಞಾನ ಮತ್ತು ತಂತ್ರಜ್ಞಾನ. ವಿಜ್ಞಾನ ಮತ್ತು ತಂತ್ರಜ್ಞಾನ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ಈ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಕೂಡ ಆರ್ಥಿಕ ಮೂಲ ಸೌಕರ್ಯದ ಒಂದು ಭಾಗ ಅಂತ ನಾವು ಅದನ್ನು ಹೇಳ್ತೀವಿ. ವಿಜ್ಞಾನ ಇವತ್ತು ಒಳ್ಳೆಯ ಅಭಿವೃದ್ಧಿಯನ್ನು ಸಾಧಿಸ್ತಾ ಇರೋದ್ರಿಂದ, ಒಳ್ಳೆಯ ಬೆಳವಣಿಗೆಯನ್ನು ಹೊಂದ್ತಾ ಇರೋದರಿಂದ ನಾವು ಉತ್ಪಾದನೆ ಮಾಡೋದಕ್ಕೆ ಅಥವಾ ಬೇಗ ಸಾರಿಗೆಯಲ್ಲಿ, ಸಂಪರ್ಕದಲ್ಲಿ, ಕೃಷಿ, ನೀರಾವರಿ, ವಿದ್ಯುತ್ ಶಕ್ತಿ ನಿರ್ಮಾಣ, ರಸ್ತೆಗಳ ನಿರ್ಮಾಣ, ವಾಹನಗಳ ನಿರ್ಮಾಣ, ಆಮೇಲೆ ಕೃಷಿ ಉತ್ಪಾದನೆ, ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ವಿಜ್ಞಾನ ಇವತ್ತು ಮುಂದುವರಿದಿರೋದರಿಂದ ನಮ್ಮ ಉತ್ಪಾದನೆ ಮತ್ತು ಉದ್ಯೋಗಗಳು ಮೊದಲಿನಗಿಂತಲೂ ಏನಾಗಿವೆ ಅಂತಂದರೆ ಹೆಚ್ಚಾಗಿವೆ. ಮೊದಲಿನಗಿಂತಲೂ ನಮ್ಮ ಉತ್ಪಾದನೆಗಳು ಅಪಾರವಾದ ಪ್ರಗತಿಯನ್ನು ಸಾಧಿಸಿವೆ. ಮೊದಲಿನಗಿಂತಲೂ ಇವತ್ತು 100 ಪಟ್ಟು ಹೆಚ್ಚು ಉತ್ಪಾದನೆ ನಮ್ಮ ಜಗತ್ತಿನಲ್ಲಿ ನಡೀತಾ ಇದೆ ಅಂತಂದರೆ ಇದಕ್ಕೆ ಮುಖ್ಯವಾದಂಥ ಕಾರಣ ವಿಜ್ಞಾನದಿಂದ ನಮ್ಮ ಜಗತ್ತು ಮೊದಲಿನಗಿಂತಲೂ ಎಲ್ಲ ಉತ್ಪಾದನೆಗಳಲ್ಲಿ 100 ಪಟ್ಟು ಹೆಚ್ಚು ಉತ್ಪಾದನೆ ಇವತ್ತು ಸಾಧಿಸಿದೆ. ಅಕಸ್ಮಾತ್ ವಿಜ್ಞಾನ ಇಲ್ಲದೆ ಹೋಗಿದ್ದರೆ ಇಷ್ಟೊಂದು ಸಾರಿಗೆ ಆಗಲಿ, ಸಂಪರ್ಕ ಆಗಲಿ, ಕೃಷಿ ಉತ್ಪಾದನೆ ಆಗಲಿ, ಕೈಗಾರಿಕಾ ಉತ್ಪಾದನೆ ಆಗಲಿ, ಅಥವಾ ಇನ್ನಿತರ ಯಾವುದೇ ಒಂದು ಚಟುವಟಿಕೆಗಳಾಗಲಿ ಇಷ್ಟೊಂದು ಅದ್ಭುತವಾದಂಥ ಪ್ರಗತಿಯನ್ನು ಸಾಧಿಸೋದು ಸಾಧ್ಯವೇ ಇಲ್ಲ. ಅದಕ್ಕಾಗಿ ಇಂಥ ಒಂದು ಒಳ್ಳೆಯ ಪ್ರಗತಿಯನ್ನು ನಾವು ಕಾಣಬೇಕಾದ್ರೆ, ಒಳ್ಳೆಯ ಅಭಿವೃದ್ಧಿಯನ್ನು ನಾವು ಹೊಂದಬೇಕಾದ್ರೆ ಇವತ್ತಿನ ವಿಜ್ಞಾನ ಅತ್ಯಂತ ಮುಖ್ಯ. ಹಾಗೂ ತಂತ್ರಜ್ಞಾನ ನೋಡಿರಿ, ತಂತ್ರಜ್ಞಾನವನ್ನು ನಾವು ಅಳವಡಿಸಿಕೊಳ್ಳೋದರಿಂದ
ಕಡಿಮೆ ಸಮಯದಲ್ಲಿ ಕಡಿಮೆ ವೆಚ್ಚದಲ್ಲಿ ಹೆಚ್ಚು ಉತ್ಪಾದನೆಯನ್ನು ಮಾಡುವಂಥ ಒಂದು ವ್ಯವಸ್ಥೆಗೆ ಸಹಾಯಕ ಆಗಿರುವಂಥದ್ದು ತಂತ್ರಜ್ಞಾನ. ಇಲ್ಲಿ ತಂತ್ರಜ್ಞಾನವನ್ನು ಅಳವಡಿಸ್ಕೊಂಡಿದ್ದೇವೆ. ಅದು ಕೃಷಿನೇ ಆಗಿರ್ಬೋದು, ಕೈಗಾರಿಕೆ ಆಗಿರ್ಬೋದು, ಅಥವಾ ವ್ಯಾಪಾರ ಆಗಿರ್ಬೋದು, ಅಥವಾ ಇನ್ಯಾವುದೇ ಒಂದು ಆರ್ಥಿಕ ಚಟುವಟಿಕೆ ಆಗಿರ್ಬೋದು, ಆರ್ಥಿಕ ವ್ಯವಹಾರ ಆಗಿರ್ಬೋದು. ಅಲ್ಲಿ ನಾವು ತಂತ್ರಜ್ಞಾನವನ್ನು ಅಳವಡಿಸ್ಕೊಂಡಾಗ ನಮಗೆಲ್ಲ ಹಲವಾರು ಲಾಭಗಳಾಗ್ತಿವೆ. ಅಲ್ಲಿ ಕಡಿಮೆ ಸಮಯದಲ್ಲಿ ಉತ್ಪಾದನೆ, ಗುಣಮಟ್ಟದ ಉತ್ಪಾದನೆ, ಹೆಚ್ಚು ಉತ್ಪಾದನೆಯನ್ನು ಮಾಡ್ಬೋದು. ಸುಂದರವಾದ ವಸ್ತುಗಳು, ಅಚ್ಚುಕಟ್ಟಾದ ವಸ್ತುಗಳು, ಗುಣಮಟ್ಟದ ವಸ್ತುಗಳು, ಕಡಿಮೆ ಸಮಯದಲ್ಲಿ ಉತ್ಪಾದನೆ, ಇಂತಹ ಹಲವಾರು ಸೌಲಭ್ಯಗಳನ್ನು ಇವತ್ತು ಉತ್ಪಾದನಾ ಕ್ಷೇತ್ರದಲ್ಲಿ ತಂದುಕೊಟ್ಟಿರುವಂಥದ್ದು ಯಾವುದು ಅಂತಂದರೆ ತಂತ್ರಜ್ಞಾನ. ಈ ತಂತ್ರಜ್ಞಾನವನ್ನು ನಾವು ಅಳವಡಿಸಿಕೊಳ್ಳೋದರಿಂದ ಒಳ್ಳೆಯ ವಸ್ತುಗಳನ್ನು ಕಡಿಮೆ ವೆಚ್ಚದಲ್ಲಿ, ಕಡಿಮೆ ಬೆಲೆಯಲ್ಲಿ, ಕಡಿಮೆ ಸಮಯದಲ್ಲಿ ಉತ್ಪಾದನೆಯನ್ನು ಮಾಡಿ ಕೊಡ್ಬೋದು. ಇದರಿಂದ ನೋಡಿರಿ, ಅಪಾರ ಸಂಖ್ಯೆಯ ವಸ್ತುಗಳನ್ನು ಭಾಳ ಕಡಿಮೆ ಅವಧಿಯಲ್ಲಿ ಉತ್ಪಾದನೆಯನ್ನು ಮಾಡಿ ನಾವು ಕೊಡ್ತಾ ಹೋಗ್ಬೋದು. ಇದರಿಂದ ಈ ವಿಜ್ಞಾನ ಮತ್ತು ತಂತ್ರಜ್ಞಾನ ಇವೆರಡು ಉತ್ಪಾದನೆಗೆ ಅತ್ಯಂತ ಸಹಕಾರವನ್ನು ಕೊಡ್ತಾ ಇರೋದರಿಂದ ವಿಜ್ಞಾನ ಮತ್ತು ತಂತ್ರಜ್ಞಾನವನ್ನು ಕೂಡ ನಾವು ಆರ್ಥಿಕ ಮೂಲ ಸೌಕರ್ಯಗಳು ಅಂತವುಗಳನ್ನು ಕರಿತೀವಿ. ಆರ್ಥಿಕ ಮೂಲ ಸೌಕರ್ಯಗಳು ಅಂತ ನಾವುಗಳನ್ನು ಕರೆಯುತ್ತೇವೆ. ಇಂಥ ಮೂಲ ಸೌಕರ್ಯಗಳು ಒಂದು ದೇಶದ ಆರ್ಥಿಕ ಅಭಿವೃದ್ಧಿಗೆ ಸಹಾಯಕವಾಗುತ್ತವೆ. ನೋಡಿರಿ ವಿದ್ಯಾರ್ಥಿಗಳೇ, ಆರ್ಥಿಕ ಮೂಲ ಸೌಕರ್ಯಗಳು ನೀರಾವರಿ, ಇಂಧನ, ಸಾರಿಗೆ, ಸಂಪರ್ಕ, ವ್ಯಾಪಾರ, ವಾಣಿಜ್ಯ, ವಿಮೆ, ಬ್ಯಾಂಕಿಂಗ್, ವಿಜ್ಞಾನ, ತಂತ್ರಜ್ಞಾನ, ಇಂತಹ ಈ ಅದ್ಭುತವಾದಂಥ ಸೌಕರ್ಯಗಳನ್ನೇ ನಾವು ಆರ್ಥಿಕ ಮೂಲ ಸೌಕರ್ಯಗಳು ಅಂತ ಕರಿತೀವಿ. ಆರ್ಥಿಕ ಮೂಲ ಸೌಕರ್ಯಗಳು ಎಷ್ಟು ಹೆಚ್ಚಾಗಿರ್ತವೆಯೋ ಅಷ್ಟು ದೇಶ ಅಭಿವೃದ್ಧಿಯನ್ನು ಸಾಧಿಸ್ತಾ ಇದೆ. ಅದಕ್ಕಾಗಿಯೇ ಒಂದು ದೇಶದ ನಿಜವಾದ ಅಭಿವೃದ್ಧಿಯ ಮಟ್ಟವನ್ನು ನಾವು ಗಮನಿಸಿದಾಗ ಅಲ್ಲಿ ಮೂಲ ಸೌಕರ್ಯಗಳ ಪಾತ್ರವೇ ಹೆಚ್ಚಾಗಿದೆ. ಮೂಲ ಸೌಕರ್ಯಗಳು ಹೆಚ್ಚಾಗಿದ್ದರೆ ರಾಷ್ಟ್ರವನ್ನು ಉನ್ನತ ರಾಷ್ಟ್ರವನ್ನಾಗಿ ನಾವು ಮಾಡ್ಬೋದು. ಅಕಸ್ಮಾತ್ ಮೂಲ ಸೌಕರ್ಯಗಳೇ ಇಲ್ಲದೇ ಇದ್ದರೆ ಆ ರಾಷ್ಟ್ರವನ್ನು ಅಭಿವೃದ್ಧಿಪರ ರಾಷ್ಟ್ರವನ್ನಾಗಿ ಮಾಡುವುದು ಕಷ್ಟ ಅಂತ ಆಗ್ತದೆ. ಅದಕ್ಕಾಗಿ ಒಂದು ದೇಶದ ಆಗು ಹೋಗುಗಳ ಮೇಲೆ, ದೇಶದ ಅಭಿವೃದ್ಧಿಯ ಮೇಲೆ, ಆರ್ಥಿಕ ಅಭಿವೃದ್ಧಿಯ ಮೇಲೆ, ಸಾಮಾಜಿಕ ಅಭಿವೃದ್ಧಿಯ ಮೇಲೆ, ಸಾಂಸ್ಕೃತಿಕ ಅಭಿವೃದ್ಧಿಯ ಮೇಲೆ ನಾವು ಒಳ್ಳೆಯ ಒಂದು ಹಿಡಿತವನ್ನು ಸಾಧಿಸಬೇಕಾದ್ರೆ, ಅಭಿವೃದ್ಧಿಯನ್ನು ಹೊಂದಬೇಕಾದ್ರೆ ಮೂಲ ಸೌಕರ್ಯಗಳ ಪಾತ್ರ ಅತ್ಯಂತ ಹೆಚ್ಚಾಗಿದೆ. ಅದಕ್ಕಾಗಿಯೇ ಈ ಮೂಲ ಸೌಕರ್ಯಗಳನ್ನು ಆರ್ಥಿಕ ನಿರ್ಣಾಯಕರು ಅಂತ ಕರೆದರೆ ಯಾವ ತಪ್ಪು ಇಲ್ಲ. ಈಗ ನಾವು ವಿದ್ಯಾರ್ಥಿಗಳು ಮೂಲ ಸೌಕರ್ಯಗಳೆಂದರೇನು, ಮೂಲ ಸೌಕರ್ಯ ಅಂದರೇನು, ಅದರಲ್ಲಿ ಮೂಲ ಸೌಕರ್ಯಗಳ ವರ್ಗೀಕರಣ, ಅದರಲ್ಲಿ ಮೊದಲನೇದು ಅಂತಂದರೆ ಆರ್ಥಿಕ ಮೂಲ ಸೌಕರ್ಯಗಳು ಅಂತ ಇವೆ. ಇವುಗಳ ವಿವರಣೆಯನ್ನು ನಾವು ಇವತ್ತಿನ ತರಗತಿಯಲ್ಲಿ ವಿದ್ಯಾರ್ಥಿಗಳೇ ಗಮನಿಸಿದ್ದೇವೆ. ಅದಕ್ಕೆ ಮತ್ತೆ ನಾವು ಮುಂದಿನ ತರಗತಿಯಲ್ಲಿ ಸಾಮಾಜಿಕ ಮೂಲ ಸೌಕರ್ಯಗಳು ಯಾವುವು ಅನ್ನೋದನ್ನು ಮತ್ತೆ ಮುಂದಿನ ತರಗತಿಯಲ್ಲಿ ನಾವು ಅಧ್ಯಯನ ಮಾಡೋಣ. ಇವತ್ತಿನ ಆರ್ಥಿಕ ಮೂಲ ಸೌಕರ್ಯಗಳ ಬಗ್ಗೆ ಇವತ್ತು ನಾವು ಸಾಧ್ಯವಾದಷ್ಟು ಸವಿಸ್ತಾರವಾಗಿ ಅಧ್ಯಯನವನ್ನು ಮಾಡಿದ್ದೇವೆ. ಮತ್ತು ಮುಂದಿನ ತರಗತಿಯಲ್ಲಿ ಸಾಮಾಜಿಕ ಮೂಲ ಸೌಕರ್ಯಗಳ ಬಗ್ಗೆ ಅಧ್ಯಯನ ಮಾಡೋಣ. ಈಗ ಈ ತರಗತಿಯಲ್ಲಿ ವಿದ್ಯಾರ್ಥಿಗಳು ಮೂಲ ಸೌಕರ್ಯ ಅಂದರೇನು, ಮೂಲ ಸೌಕರ್ಯ ಅಭಿವೃದ್ಧಿಗೆ ಅವು ಹೇಗೆ ಸಹಾಯಕವಾಗಿವೆ, ಅವು ದೇಶದ ಅಭಿವೃದ್ಧಿಯಲ್ಲಿ ಎಂಥ ನಿರ್ಣಾಯಕ ಪಾತ್ರವನ್ನು ವಹಿಸ್ಕೊಳ್ತಿವೆ ಅನ್ನೋದನ್ನು ಅಧ್ಯಯನ ಮಾಡಿದ್ದೇವೆ. ಇವತ್ತಿನ ತರಗತಿಗೆ ಈಗ ವಿರಾಮ ಹೇಳಿ ಮತ್ತು ನಾಳಿನ ತರಗತಿಯಲ್ಲಿ ಮುಂದಿನ ವಿಷಯವನ್ನು ನಾವು ಮತ್ತೆ ಅಧ್ಯಯನವನ್ನು ಮಾಡೋಣ. ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು.